ಓಂ ಶಾಂತಿ. ವಿಸಿಡಿ ನಂಬರ್ 520, ವಿಸಿಡಿ ನಂಬರ್ 520, ಅಂಬಾಲ್ ನಗರ್, ಚೆನ್ನೈ. ಮುರಳಿ ತಾರೀಖ್ 3/5/1967. ವ್ಯಾಖ್ಯಾ ತಾರೀಖ್ 21/9/2006. 3 मई 1967 रात्रि क्लास के बाद रही हुई पॉइंट्स. 3/5/1967 ರಾತ್ರಿ ಕ್ಲಾಸಿನ ನಂತರ ಉಳಿದಿರುವಂತಹ ಪಾಯಿಂಟ್ಸ್. आत्मा सबसे तीखा रॉकेट है. ಆತ್ಮ ಎಲ್ಲದಕ್ಕಿಂತ ತೀಕ್ಷ್ಣ ರಾಕೆಟ್ ಆಗಿದೆ. भागने में ಓಡೋದ್ರಲ್ಲಿ. लोग समझते हैं कि रॉकेट ही सबसे तीखा है. ಜನಗಳು ತಿಳ್ಕೊಳ್ತಾರೆ ರಾಕೆಟ್ ಎಲ್ಲದಕ್ಕಿಂತ ತೀಕ್ಷ್ಣ ಆಗಿದೆ. लेकिन वो फिर भी टाइम लेता है. ಆದ್ರೆ ಅದು ಆದ್ರೂ ಟೈಮ್ ತಗೊಳುತ್ತೆ. और आत्मा एक शरीर छोड़ती है ಆದ್ರೆ ಆತ್ಮ ಒಂದು ಶರೀರ ಬಿಟ್ಬಿಡತ್ತೆ. और दुनिया के किसी भी हिस्से में जाकर के ಪ್ರಪಂಚದ ಯಾವ್ದಾದ್ರೂ ಒಂದು ಭಾಗದಲ್ಲಿ ಹೋಗ್ಬಿಟ್ಟು गर्भपिंड में प्रवेश करने में 1 सेकंड का टाइम भी नहीं लगता. ಗರ್ಭಪಿಂಡದಲ್ಲಿ ಪ್ರವೇಶ ಮಾಡೋದಿಕ್ಕೆ 1 ಸೆಕೆಂಡು ಸಹ ಟೈಮ್ ಹಿಡಿಯೋದಿಲ್ಲ. इसमें मिशनरी आदि की कोई बात नहीं है. ಇಲ್ಲಿ ಮಷಿನರಿ ಆದಿಯ ಯಾವುದೇ ಮಾತಿಲ್ಲ. एक शरीर आत्मा ने छोड़ा तो ये भागी. ಒಂದು ಶರೀರವನ್ನ ಆತ್ಮ ಬಿಟ್ಬಿಡ್ತು ಅಂದ್ರೆ ತಕ್ಷಣನೇ ಓಡೋಗ್ಬಿಡುತ್ತೆ. अभी तुम बच्चों की बुद्धि में है ಈಗಂತೂ ನೀವು ಮಕ್ಕಳ ಬುದ್ಧಿಯಲ್ಲಿದೆ कि हमको तो अब घर जाना है. ಈಗಂತೂ ನಾವು ಮನೆಗೆ ಹೋಗ್ಬೇಕು. क्या हमको ये देह भान छोड़कर ಏನು ನಾವು ಈ ದೇಹಾಭಿಮಾನ ಬಿಟ್ಬಿಟ್ಟು या शरीर रूपी दुम्ब छोड़ करके ಅಥವಾ ಶರೀರ ರೂಪದ ದುಂಬು ಈ ಕೆಸರನ್ನ ಬಿಟ್ಬಿಟ್ಟು कोई दूसरे गर्भपिंड में प्रवेश नहीं करना है. ಬೇರೆ ಯಾವುದೇ ಗರ್ಭಪಿಂಡದಲ್ಲಿ ಪ್ರವೇಶ ಮಾಡಬಾರ್ದು. अब हमें तो घर वापस जाना है. ಈಗ ನಾವು ಮನೆಗೆ ವಾಪಸ್ ಹೋಗ್ಬೇಕು. लेकिन पतित आत्मा तो नहीं जा सकती. ಆದ್ರೆ ಪತಿತಾತ್ಮ ಅಂತೂ ಹೋಗೋದಿಕ್ಕೆ ಆಗೋದಿಲ್ಲ. क्या पतितात्मा और पावनात्मा. ಪತಿತಾತ್ಮ ಮತ್ತು ಪಾವನಾತ್ಮ. पतितात्मा कैसे पहचाना जाए? ಪತಿತಾತ್ಮ ಅಂತ ಯಾವ ರೀತಿ ಗುರ್ತಿಡಿಯೋದು? कैसे जाना जाए कि ये आत्मा भाग सकती है कि ಯಾವ ರೀತಿ ತಿಳ್ಕೊಳ್ಳೋದು ಈ ಆತ್ಮ ಓಡೋಗ್ಬಹುದು? रॉकेट से भी ज्यादा तीखा. ತೀಕ್ಷ್ಣ ಆಗಿರುವಂತ ರಾಕೆಟ್ ಗಿಂತನೂ ಸಹ ಜಾಸ್ತಿ. और ये आत्मा नहीं भाग सकती. ಮತ್ತು ಈ ಆತ್ಮ ಓಡೋಗೋದಿಕ್ಕೆ ಸಾಧ್ಯ ಆಗಲ್ಲ. ये जन्म में कितना दुख भोगते हैं इससे मालूम पड़ेगा. दुख भोग के शरीर छोड़ेंगे तो उससे मालूम पड़ेगा. एकाग्रता से ही पता चलता है. ಬಾಬಾ ಹೇಳ್ತಾ ಇದ್ದಾರೆ ಏಕಾಗ್ರತೆಯಿಂದನೇ ಗೊತ್ತಾಗುತ್ತೆ. दृष्टि के फोर्स से पता चलता है. ದೃಷ್ಟಿಯ ಫೋರ್ಸ್ ಇಂದನೇ ಗೊತ್ತಾಗುತ್ತೆ. ये आत्मा कितनी तीखी है. ಈ ಆತ್ಮ ಎಷ್ಟು ತೀಕ್ಷ್ಣ ಆಗಿದೆ.
इब्राहिम, बुद्ध, क्राइस्ट, ಏನು ಇಬ್ರಾಹಿಂ, ಬುದ್ಧ, ಕ್ರೈಸ್ತ, गुरु नानक, इनकी दृष्टि की एकाग्रता से ही पता चलता है कि अपने धर्म ಗುರುನಾನಕ್ ಇವರ ದೃಷ್ಟಿಯಿಂದನೇ ಗೊತ್ತಾಗುತ್ತೆ ಇವರು ತಮ್ಮ ಧರ್ಮ के फॉलोअर्स में सबसे ज्यादा तीखे थे। ತಮ್ಮ ಧರ್ಮದ ಫಾಲೋವರ್ಸ್ಗಳಲ್ಲಿ ಎಲ್ಲರಿಗಿಂತ ಇವರು ಜಾಸ್ತಿ ತೀಕ್ಷ್ಣ ಆಗಿದ್ರು. चेहरा देखने से ही पता चलता है ಅವರ ಮುಖ ನೋಡೋದ್ರಿಂದನೇ ಗೊತ್ತಾಗುತ್ತೆ कि वो जैसे निराकारी दुनिया में टिके हुए हैं। ಹೇಗೆ ಅವರು ನಿರಾಕಾರಿ ಪ್ರಪಂಚದಲ್ಲಿ ಸ್ಥಿರ ಆಗಿದಾರೋ, बल साकारी दुनिया में पार्ट बजाते हैं। ಬಲೆ ಸಾಕಾರಿ ಪ್ರಪಂಚದಲ್ಲಿ ಪಾಠ ಮಾಡ್ತಾರೆ. तुम भी पावन बन करके जावेंगे। ನೀವುನು ಸಹ ಪಾವನ ಆಗ್ಬಿಟ್ಟು ಹೋಗ್ತೀರಾ. पतित माने इंद्रियों में चंचलता, ಪತಿತ ಅಂದ್ರೇನೆ ಇಂದ್ರಿಯಗಳಲ್ಲಿ ಚಂಚಲತೆ. पावन अर्थात इंद्रियां निश्चल। ಪಾವನ ಅಂದ್ರೇನೆ ಇಂದ್ರಿಯಗಳಲ್ಲಿ ನಿಶ್ಚಲತೆ, ದೃಢತೆ. उनमें मुख्य इंद्रिय कौन सी है? ಅದರಲ್ಲೂ ಮುಖ್ಯ ಇಂದ್ರಿಯ ಯಾವ್ದಾಗಿದೆ? आंख। ಕಣ್ಣು. तो तुम पावन बन करके जावेंगे। ನೀವು ಪಾವನ ಆಗ್ಬಿಟ್ಟು ಹೋಗ್ತೀರಾ. तुम्हारी दृष्टि पावन हो जाएगी। ನಿಮ್ಮ ದೃಷ್ಟಿ ಪಾವನ ಆಗ್ಬಿಡುತ್ತೆ. फिर दृष्टि से सृष्टि सुधरेगी। ಮತ್ತು ದೃಷ್ಟಿಯಿಂದ ಸೃಷ್ಟಿ ಸುಧಾರಣೆ ಆಗುತ್ತೆ. हर आत्मा रूपी सितारे में ಪ್ರತಿಯೊಂದು ಆತ್ಮರೂಪಿ ನಕ್ಷತ್ರಗಳಲ್ಲಿ अपनी अपनी सृष्टि भरी हुई है। ತಮ್ಮ ತಮ್ಮದೇ ಆಗಿರುವಂತ ಸೃಷ್ಟಿ ತುಂಬಿದೆ. अपनी अपनी दुनिया भरी हुई है। ತಮ್ಮದೇ ಆಗಿರುವಂತ ಪ್ರಪಂಚ ಇದೆ. तो आत्मा रूपी सितारा निश्चल हो जाएगा। ಯಾವಾಗ ಆತ್ಮರೂಪಿ ನಕ್ಷತ್ರ ನಿಶ್ಚಲ ಆಗ್ಬಿಡುತ್ತೆ, ದೃಢ ಆಗ್ಬಿಡುತ್ತೋ, स्थिरियम हो जाएगा, ಯಾವಾಗ ಸ್ಥಿರಿಯಂ ಆಗ್ಬಿಡುತ್ತೆ, तो उसकी सारी दुनिया भी स्थिरियम होने लगेगी। ಅದರ ಇಡೀ ಪ್ರಪಂಚನೇ ಸ್ಥಿರಿಯಂ ಆಗ್ಬಿಡುತ್ತೆ. जो स्थिरियम नहीं बनेंगे, ಯಾರು ಸ್ಥಿರಿಯಂ ಆಗೋದಿಲ್ಲ, निश्चल नहीं बनेंगे, ನಿಶ್ಚಲ ಆಗೋದಿಲ್ಲ, एक टिक नहीं बन सकेंगे, ಒಂದು ಸ್ಥಿರಿಯಂ ಆಗೋದಿಲ್ಲ, वो सब सजाएं खा करके फिर वापस जाएंगे। ಅವರೆಲ್ಲರೂ ಸಹ ಶಿಕ್ಷೆ ತಿಂದ್ಬಿಟ್ಟು ವಾಪಸ್ ಹೋಗ್ತಾರೆ. सजाएं तो बहुत मिलती है ना। ಶಿಕ್ಷೆ ಅಂತೂ ಬಹಳಷ್ಟು ಸಿಗುತ್ತಲ್ವಾ. और वहाँ नई दुनिया में तो गर्भ महल में आराम से रहेंगे। ಅಲ್ಲಿ ಹೊಸ ಪ್ರಪಂಚದಲ್ಲಂತೂ ಗರ್ಭ ಮಹಲ್ನಲ್ಲಿ ಆರಾಮಾಗಿರ್ತಾರೆ. इस पुरानी दुनिया में गर्भ जेल होती है। ಈ ಹಳೆ ಪ್ರಪಂಚದಲ್ಲಿ ಗರ್ಭ ಜೈಲ್ ಇರುತ್ತೆ. माँ को भी तकलीफ और बच्चे को भी तकलीफ होती है। ತಾಯಿಗೂ ತೊಂದ್ರೆ ಮತ್ತು ಆ ಮಗುಗೂ ಸಹ ತೊಂದರೆ ಆಗುತ್ತೆ. लेकिन जो नई दुनिया होगी, ಆದ್ರೆ ಏನ್ ಹೊಸ ಪ್ರಪಂಚ ಇರುತ್ತೆ, सतयुग त्रेता में, ಏನು ಸತ್ಯುಗ ತ್ರೇತಾಯುಗದಲ್ಲಿ, उसमें आत्मा गर्भ में प्रवेश तो करेगी, ಅಲ್ಲಿ ಆತ್ಮ ಗರ್ಭದಲ್ಲಿ ಪ್ರವೇಶ ಅಂತೂ ಮಾಡುತ್ತೆ, परंतु गर्भ महल मुआफिक रहेगी। ಆದ್ರೆ ಗರ್ಭ ಮೆಹಲಿನ ತರ ಇರುತ್ತೆ. कोई तकलीफ नहीं होगी। ಅಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. उसका फाउंडेशन कहाँ से पड़ता है? ಅದರ ಫೌಂಡೇಶನ್ ಎಲ್ಲಿ ಬೀಳುತ್ತೆ?
कैसे, प्रवेश करते हैं। ಯಾವ ರೀತಿ, क्या मिसाल देते हैं? ಏನ್ ಉದಾಹರಣೆ ಕೊಡ್ತಾರೆ? शास्त्रों में भी मिसाल दिया हुआ है। ಶಾಸ್ತ್ರದಲ್ಲೂ ಸಹ ಉದಾಹರಣೆ ಕೊಟ್ಟಿದ್ದಾರೆ. चित्रकारों ने भी चित्रकारी की है। ಚಿತ್ರಕಾರರು ಸಹ ಚಿತ್ರಣ ಬಿಡಿಸಿದ್ದಾರೆ. क्या मिसाल है? ಏನ್ ಉದಾಹರಣೆ ಇದೆ? ಸ್ಟೂಡೆಂಟ್ ಹೇಳ್ತಾ ಇದಾರೆ ನವಿಲು ಅಂತ, ಅದಕ್ಕೆ ಬಾಬಾ ಇಲ್ಲ ಅಂತ ಇದ್ದಾರೆ. पीपल के पत्ते पर कृष्ण की आत्मा गर्भ महल में ಅರುಳಿಯ ಎಲೆ ಮೇಲೆ ಕೃಷ್ಣನ ಆತ್ಮ ಗರ್ಭ ಮೆಹಲ್ನಲ್ಲಿ बड़े आराम से ತುಂಬಾ ಆರಾಮಾಗಿ स्वस्मृति का अंगूठा चूसते हुए ಸ್ವಸ್ಮೃತಿಯ ಅಂಗುಟ ಅಂದ್ರೆ ಹೆಬ್ಬೆರಳನ್ನ ಚೀಪ್ತಾ दिखाई गई। ಈ ರೀತಿ ತೋರಿಸಲಾಗಿದೆ. पीपल का पत्ता भर संसार सागर में पड़ा हुआ है। ಆ ಅರುಳಿಯ ಎಲೆ ಬಲೆ ಸಂಸಾರದ ಸಾಗರದಲ್ಲಿ ಇದೆ, ಬಿದ್ದಿದೆ. विषय सागर में हिलोरे खाए रहा है, ಆ ವಿಷದ ಸಾಗರದಲ್ಲಿ ಅದು ಅಲುಗಾಡ್ತಾ ಇದೆ. फिर भी ಆದ್ರೂ ಸಹ कृष्ण की आत्मा गर्भ महल में बड़े आराम से दिखाई जाती है। ಕೃಷ್ಣನ ಆತ್ಮವನ್ನ ಗರ್ಭ ಮೆಹಲ್ನಲ್ಲಿ ತುಂಬಾ ಆರಾಮಾಗಿರೋದನ್ನ ತೋರಿಸಲಾಗುತ್ತೆ. तो ये शुरुआत है नई दुनिया की। ಇದಂತೂ ಹೊಸ ಪ್ರಪಂಚದ ಶುರುವಾತಾಗಿದೆ. उसे कहते हैं संगम युगी स्वर्णिम युग। ಅದಕ್ಕೆ ಹೇಳಲಾಗುತ್ತೆ ಸಂಗಮಿಗಿ ಸ್ವರ್ಣಿಮ ಯುಗ, फाउंडेशन का युग, नई ಫೌಂಡೇಶನ್ನಿನ ಯುಗ. दुनिया का। ಫೌಂಡೇಶನ್ನಿನ ಯುಗ ಆಗಿದೆ ಹೊಸ ಪ್ರಪಂಚದ್ದು. तो वहाँ गर्भ महल में आराम से रहते हैं, ಹಾಗಾಗಿ ಅಲ್ಲಿ ಗರ್ಭ ಮಹಲ್ನಲ್ಲಿ ಆರಾಮಾಗಿರ್ತಾರೆ. और यहाँ गर्भ जेल में रहने वाले कितना चिल्लाते हैं। ನೋಡಿ, ಇಲ್ಲಿ ಗರ್ಭ ಜೈಲಿನಲ್ಲಿ ಇರುವಂತವ್ರು ಎಷ್ಟೊಂದು ಕಿರ್ಚಾಡ್ತಾರೆ. बच्चा जब जन्म भी लेता है ಯಾವಾಗ ಮಗು ಜನ್ಮ ತಗೊಳುತ್ತೆ तो भी कितना चिल्लाता है। ನೋಡಿ, ಎಷ್ಟೊಂದು ಅದು ಅಳ್ತಾ ಇರುತ್ತೆ. वहाँ तो बड़े आराम से रहते हैं। ಆದ್ರೆ ಅಲ್ಲಂತೂ ತುಂಬಾ ಆರಾಮಾಗಿರ್ತಾರೆ. आगे चल करके तुम सब देखेंगे। ಬರುವಂತ ಸಮಯದಲ್ಲಿ ನೀವೆಲ್ಲಾರು ನೋಡ್ತೀರಾ. बच्चों ने ये साक्षात्कार किया है ಮಕ್ಕಳು ಈ ಸಾಕ್ಷಾತ್ಕಾರ ನೋಡಿದ್ದಾರೆ. कि कृष्ण का जन्म कैसे होता है। ಇನ್ನು ಕೃಷ್ಣನ ಜನ್ಮ ಯಾವ ರೀತಿ ಆಗುತ್ತೆ. कोई गंद की बात नहीं, ಅಲ್ಲಿ ಯಾವುದೇ ಗಲೀಜಿನ ಮಾತೇ ಇಲ್ಲ. एकदम जैसे कि रोशनी ही रोशनी हो जाती है। ಏಕ್ದಮ್ ಪೂರ್ತಿ ಪ್ರಕಾಶನೇ ಪ್ರಕಾಶ ಆಗಿಬಿಡುತ್ತೆ. क्या जन्म लेने से पहले अंधेरा ಇನ್ನು ಜನ್ಮ ತಗೊಳ್ಳೋದಕ್ಕಿಂತ ಮೊದಲು ಕತ್ತಲೆ, और जन्म लेते ही रोशनी ही रोशनी। ಜನ್ಮ ತಗೊಂಡ ನಂತರನೇ ಪ್ರಕಾಶನೇ ಪ್ರಕಾಶ. कौन सी कृष्ण की बात होगी? ಇದು ಯಾವ ಕೃಷ್ಣನ ಮಾತಾಗಿರ್ಬಹುದು? संगमयुगी कृष्ण की बात होगी या सतयुगी कृष्ण की बात होगी? ಸಂಗಮಿಗಿ ಕೃಷ್ಣನ ಮಾತಾಗಿದೆನಾ ಅಥವಾ ಸತ್ಯುಗಿ ಕೃಷ್ಣನ ಮಾತಾಗಿದೆನಾ? ಸ್ಟೂಡೆಂಟ್ ಹೇಳ್ತಾ ಇದ್ರೆ ಸಂಗಮಿಗಿ ಕೃಷ್ಣಂದು ಅಂತ. दोनों की ही बात होगी। ಅದಕ್ಕೆ ಬಾಬಾ ಹೇಳ್ತಾ ಇದಾರೆ ಇಬ್ರದೂ ಸಹ ಮಾತಾಗಿರುತ್ತೆ. वो स्थूल बात है ಅದಂತೂ ಸ್ಥೂಲ ಮಾತಾಗಿದೆ और ये सूक्ष्म बात है, ಮತ್ತು ಇದು ಸೂಕ್ಷ್ಮ ಮಾತು, बेहद की बात है। ಇದು ಬೇಹದ್ದಿನ ಮಾತಾಗಿದೆ. अज्ञान के अंधेरे में रहने वाली दुनिया के लोगों को ಅಜ್ಞಾನದ ಕತ್ತಲೆಯಲ್ಲಿ ಅಂದ್ರೆ ಅಜ್ಞಾನದ ಕತ್ತಲೆಯ ಪ್ರಪಂಚದಲ್ಲಿ ಇರುವಂತಹ ಜನಗಳು रोशनी ही रोशनी दिखाई पड़े। ಪ್ರಕಾಶನೇ ಪ್ರಕಾಶ ಕಂಡು ಬರಬೇಕು.
अभी बाहर की दुनिया तो अज्ञान अंधेरे में पड़ी हुई है। ಆದ್ರೆ ಈಗಂತೂ ಹೊರಗಡೆಯ ಪ್ರಪಂಚ ಅಜ್ಞಾನದ ಕತ್ತಲೆಯಲ್ಲಿ ಇದ್ಬಿಟ್ಟಿದ್ದಾರೆ. उन्हें रोशनी दिखाई पड़ती है क्या? ಏನು ಅವ್ರಿಗೆ ಪ್ರಕಾಶ ಕಾಣಿಸುತ್ತೇನು? अपन ही धंधे धोरी में मस्त है। ಅರೆ ಅವರಂತೂ ತಮ್ಮ ಕೆಲಸ ಆದಿಯಲ್ಲೇ ಮಸ್ತರಾಗಿದ್ದಾರೆ. बैंक बैलेंस भरे चले जाते हैं। ಆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಹೊರಟ್ಬಿಟ್ಟಿದ್ದಾರೆ. महल माड़ियां अटारियां बनती चली जाती। ಮೆಹಲ್ ಮಹಡಿಗಳು ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತಯಾರಾಗ್ತಾನೆ ಇದೆ. बाप कहते हैं कृष्ण का जब जन्म होता है ತಂದೆ ಹೇಳ್ತಾರೆ ಕೃಷ್ಣನ ಜನ್ಮ ಯಾವಾಗ ಆಗುತ್ತೆ तो रोशनी ही रोशनी हो जाती है। ಆಗ ಪ್ರಕಾಶನೇ ಪ್ರಕಾಶ ಆಗಿಬಿಡುತ್ತೆ. अभी तुम भी वैकुंठ के मालिक बनते हो। ಈಗ ನೀವುನು ಸಹ ವೈಕುಂಠದ ಮಾಲೀಕರಾಗ್ತೀರಾ. तो वैसा पुरुषार्थ भी करना चाहिए ना। ಹಾಗಾಗಿ ಅಂತ ಒಂದು ಪುರುಷಾರ್ಥನು ಸಹ ಮಾಡ್ಬೇಕಲ್ವಾ. पवित्र शुद्ध खान पान, ಪವಿತ್ರತೆ ಶುದ್ಧ ಆಗಿರುವಂತ ಭೋಜನ ಆದಿ, पवित्र दृष्टि, पवित्र वृत्ति, ಪವಿತ್ರ ದೃಷ್ಟಿ, ಪವಿತ್ರ ವೈಬ್ರೇಷನ್, संकल्पों के वाइब्रेशन होते हैं ना। ಸಂಕಲ್ಪಗಳ ವೈಬ್ರೇಷನ್ ಇರುತ್ತಲ್ವಾ. कितने पवित्र होने चाहिए। ನೋಡಿ ಎಷ್ಟೊಂದು ಪವಿತ್ರ ಆಗಿರ್ಬೇಕು. खान पान शुद्ध हो, दाल भात सबसे अच्छा है। ಊಟ ಆದಿ ಶುದ್ಧವಾಗಿರ್ಬೇಕು. ಎಲ್ಲದಕ್ಕಿಂತ ದಾಲ್ ಬಾತ್, ಬೇಳೆ ಮತ್ತು ಅನ್ನ. क्या नमक मिर्च मसाला, खट्टा मीठा, ಉಪ್ಪು, ಮೆಣಸಿನ್ಕಾಯಿ, ಮಸಾಲೆ, ಹುಳಿ, ಸಿಹಿ वो सबसे अच्छा नहीं है, लेकिन ಎಲ್ಲದಕ್ಕಿಂತ ಅದು ಒಳ್ಳೇದಲ್ಲ. ಆದ್ರೆ दाल भात सबसे अच्छा है। ಎಲ್ಲದಕ್ಕಿಂತ ಬೇಳೆ ಸಾರು ಅನ್ನ ತುಂಬಾನೇ ಒಳ್ಳೇದು. ऋषिकेश में सन्यासी लोग क्या खाना लेते हैं? ಋಷಿಕೇಶ್ನಲ್ಲಿ ಸನ್ಯಾಸಿಗಳು ಏನ್ ಊಟವನ್ನ ತಗೊಳ್ತಾರೆ? खाना जब लेते हैं तो देने वाले की तरफ देखते भी नहीं है। ಯಾವಾಗ ಅವರು ಊಟ ತಗೊಳ್ತಾರೋ, ಭೋಜನ ತಗೊಳ್ತಾರೋ, ಆಗ ಕೊಡುವಂತವರ ಕಡೆ ಮುಖನೂ ನೋಡಲ್ಲ, ಕೊಡುವಂತವರ ಮುಖನೂ ನೋಡಲ್ಲ. अपनी ही मस्ती में मस्त रहते हैं। ಅವರು ತಮ್ಮ ಮಸ್ತಿಯಲ್ಲೇ ಮಸ್ತರಾಗಿರ್ತಾರೆ. खिड़की से खिड़की चले जाते हैं। ಕಿಟಕಿಯಿಂದ ಕಿಟಕಿಗೆ ಹೋಗ್ತಾ ಇರ್ತಾರೆ. उनमें भी कोई कैसे होते हैं, कोई कैसे होते हैं। ಅವರಲ್ಲೂ ಸಹ ಕೆಲವರು ಒಂಥರ ಇರ್ತಾರೆ, ಕೆಲವರು ಒಂಥರ ಇರ್ತಾರೆ. वो सन्यासी जो कहते हैं कि हम कर्म सन्यासी हैं। ಆ ಸನ್ಯಾಸಿಗಳಂತೂ ಹೇಳ್ತಾರೆ ನಾವು ಕರ್ಮ ಸನ್ಯಾಸಿ ಆಗಿದೀವಿ, ಅಂದ್ರೆ ಕರ್ಮವನ್ನ ತ್ಯಾಗ ಮಾಡಿದೀವಿ ಅಂತ. क्या हमने खाना वाना पकाना करना ये कर्मों का सन्यास किया हुआ है। ಏನು ನಾವು ಈ ಭೋಜನ ಆದಿ ತಯಾರು ಮಾಡೋದು, ಬೇಯಿಸೋದು ಅದೆಲ್ಲದ್ರಿಂದ ನಾವು ಕರ್ಮ ಸನ್ಯಾಸಿಗಳು ಆಗಿದೀವಿ, ಅದೆಲ್ಲದನ್ನು ಮಾಡಲ್ಲ ಅಂತ. हमें ये लौकिक दुनिया का कर्म करने की दरकार नहीं है। ನಮ್ಗೆ ಈ ಲೌಕಿಕದ ಒಂದು ಕಾರ್ಯ ವ್ಯವಹಾರ ಮಾಡುವಂತ ಅವಶ್ಯಕತೆನೇ ಇಲ್ಲ, ಕೆಲಸ ಆದಿ ಮಾಡುವಂತ ಅವಶ್ಯಕತೆ ಇಲ್ಲ. कहते हैं परंतु जब तक कर्मेंद्रियां हैं ಆದ್ರೆ ಹೇಳ್ತಾರೆ ಎಲ್ಲಿವರೆಗೆ ಕರ್ಮೇಂದ್ರಿಯಗಳು ಇದೆಯೋ तो कर्म तो करना ही पड़ेगा। ಅಲ್ಲಿವರೆಗೆ ಕರ್ಮ ಅಂತೂ ಕೆಲಸ ಅಂತೂ ಮಾಡ್ಲೇಬೇಕಾಗುತ್ತೆ. पाँव है तो चलेंगे नहीं कभी क्या? ಕಾಲಿದೆ ಅಂದ್ರೆ ಯಾವತ್ತು ಕಾಲಿನಿಂದ ಓಡಾಡೋದಿಲ್ವಾ? हाथ है
तो निवाला हाथ से पकड़ के मुंह में नहीं ले जाएंगे क्या? ಕೈ ಇದೆ ಅಂದ್ರೆ ಆ ಊಟದ ತುತ್ತನ್ನ ಹಿಡಿದು ಬಾಯಿಯವರಿಗೆ ತಗೊಂಡೋಗೋದಿಲ್ವಾ? आंख है तो कभी देखेगी नहीं क्या? ಕಣ್ಣಿದೆ ಅಂದ್ರೆ ಯಾವತ್ತೂ ನೋಡೋದಿಲ್ವೇನು? कर्म किए बिना कोई रह नहीं सकता। ಕರ್ಮ ಮಾಡ್ದನೆ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. कर्मेंद्रियों की चंचलता ಇನ್ನು ಕರ್ಮೇಂದ್ರಿಯಗಳ ಚಂಚಲತೆ इस दुनिया में चालू ही रहती है। ಈ ಪ್ರಪಂಚದಲ್ಲಿ ನಡೀತಾನೆ ಇರುತ್ತೆ. उनका है कर्म संन्यास। ಹಾಗಾಗಿ ಅವ್ರದ್ದಾಗಿದೆ ಕರ್ಮ ಸನ್ಯಾಸಿ. कितना मीठा नाम रख दिया है, ನೋಡಿ ಎಷ್ಟೊಂದು ಮಧುರ ಆಗಿರುವಂತ ಹೆಸರಿಟ್ಬಿಟ್ಟಿದ್ದಾರೆ. परंतु कर्म संन्यास तो होता नहीं है। ಆದ್ರೆ ಕರ್ಮ ಸನ್ಯಾಸಿ ಅಂತೂ ಆಗೋದಿಲ್ಲ. ड्रामा के आदि मध्य अंत को न जानने के कारण ಡ್ರಾಮದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳ್ಕೊಳ್ದೆ ಇರೋ ಕಾರಣ कितने मूर्ख बन पड़े। ನೋಡಿ ಎಷ್ಟೊಂದು ಮೂರ್ಖರಾಗ್ಬಿಟ್ಟಿದ್ದಾರೆ. अगर उनकी बुद्धि में भी इस सृष्टि के आदि की बात असली बैठी हुई हो, ಒಂದ್ ವೇಳೆ ಅವರ ಬುದ್ಧಿಯಲ್ಲಿ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಒಂದು ಮಾತು ಕೂತ್ಕೊಂಡಿದ್ರೆ इस दुनिया में ही ಈ ಪ್ರಪಂಚದಲ್ಲಿ सृष्टि के आदि में स्वर्ग होता है, ಈ ಸೃಷ್ಟಿಯ ಆದಿಯಲ್ಲಿ ಸ್ವರ್ಗ ಆಗುತ್ತೆ. तो कर्म संन्यास की बात न करते। ಆಗ ಅವರು ಕರ್ಮ ಸನ್ಯಾಸದ ಮಾತೆ ಹೇಳ್ತಾ ಇರ್ಲಿಲ್ಲ. परंतु वो तो कहते हैं स्वर्ग के सुख कागविष्टा समान। ಆದ್ರೆ ಅವರಂತೂ ಹೇಳ್ತಾರೆ ಸ್ವರ್ಗದ ಸುಖ ಕಾಗವಿಷ್ಟ ಸಮಾನ. इतनी नफरत लेकर के बैठते हैं। ನೋಡಿ ಇಷ್ಟೊಂದು ತಿರಸ್ಕಾರದ ಭಾವನೆ ತಗೊಂಡು ಕೂತ್ಕೊಳ್ತಾರೆ. किससे? स्वर्ग बनाने वाले से ಯಾರಿಂದ? ಯಾರು ಸ್ವರ್ಗ ನಿರ್ಮಾಣ ಮಾಡ್ತಾರೋ ಅವರಿಂದ और स्वर्ग में जाने वालों से। ಮತ್ತು ಸ್ವರ್ಗದಲ್ಲಿ ಹೋಗುವಂತವರಿಂದ. और खुद से वो हम कह के बैठ जाते हैं। ಆದ್ರೆ ಸ್ವಯಂ ಶಿವೋಹಂ ಅನ್ಕೊಂಡ್ ಕೂತ್ಕೊಂಡ್ಬಿಡ್ತಾರೆ. मना जो कुछ भी अच्छा बनेगा वो हमारे द्वारा बनेगा। ಅಂದ್ರೆ ಏನೆಲ್ಲ ಒಳ್ಳೇದಾಗುತ್ತೋ ಅದೆಲ್ಲ ನಮ್ಮ ಮೂಲಕ ಆಗುತ್ತೆ. हमसे अलग कोई भगवान नहीं होता है। ನಮ್ಗಿಂತ ಬೇರೆ ಭಗವಂತ ಯಾರು ಇರೋದಿಲ್ಲ. तो कर्म सन्यासी कोई हो नहीं सकता। सभी एक्टर्स अपना अपना कर्मेंद्रियों से पार्ट बजाए रहे। ಹಾಗಾಗಿ ಯಾರು ಕರ್ಮ ಸನ್ಯಾಸಿಗಳಾಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಾ ಆಕ್ಟರ್ಸ್ಗಳು ಸಹ ತಮ್ಮ ತಮ್ಮ ಕರ್ಮಗಳನ್ನ ಮಾಡ್ತಾರೆ. और जो पार्ट बजाते हैं वो कम जास्ती भी नहीं हो सकता। ಏನ್ ಪಾಠ ಮಾಡ್ತಾರೋ ಅದು ಕಡಿಮೆ ಜಾಸ್ತಿನೂ ಆಗೋದಿಲ್ಲ. क्या? जो भी आत्मा रूपी रिकॉर्ड में पार्ट भरा हुआ है, ಏನೆಲ್ಲ ಆತ್ಮರೂಪಿ ರಿಕಾರ್ಡ್ ನಲ್ಲಿ ಪಾಠ ತುಂಬಿದೆ, जितना पार्ट भरा हुआ है, ಎಷ್ಟು ಪಾಠ ತುಂಬಿದೆ, 84 जन्मों का भरा हुआ है या एक जन्म का भरा हुआ है, 84 ಜನ್ಮದ್ದು ತುಂಬಿದೆಯೋ ಅಥವಾ ಒಂದು ಜನ್ಮದ್ದು ತುಂಬಿದೆಯೋ ये कम जास्ती है, ಅಥವಾ ಕಡಿಮೆ ಜಾಸ್ತಿ ಇದೆನೋ, वो ज्यों का त्यों जारी रहता है। ಅದು ಜೋಕತಿಯು ಯಾವ ರೀತಿ ಇರುತ್ತೆ ಅದೇ ರೀತಿ ನಡೀತಾನೆ ಇರುತ್ತೆ. खत्म नहीं हो सकता। ಅದು ಸಮಾಪ್ತಿ ಆಗೋದಕ್ಕೆ ಸಾಧ್ಯ ಆಗಲ್ಲ.
अगर पार्ट खलास हो जाए तो कहेंगे आत्मा विनाशी। ಒಂದ್ ವೇಳೆ ಆತ್ಮ ಪಾಠ ಸಮಾಪ್ತಿ ಆಗ್ಬಿಡ್ತು, ಕಲಾಸ ಆಗ್ಬಿಡ್ತು ಅಂದ್ರೆ ಆಗ ಆತ್ಮ ವಿನಾಶಿ. परंतु पार्ट भी अविनाशी और इसलिए आत्मा भी अविनाशी। पार्ट बजाने वाली है। ಪಾಠ ಸಹ ಅವಿನಾಶಿ ಆಗಿದೆ ಮತ್ತು ಪಾಠ ಮಾಡುವಂತ ಆತ್ಮನು ಸಹ ಅವಿನಾಶಿ ಆಗಿದೆ. कोई के जन्म कम जास्ती नहीं हो सकते। ಯಾರ್ದು ಸಹ ಜನ್ಮ ಕಡಿಮೆ ಜಾಸ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. अभी तुम जानते हो कि हम भी कुछ नहीं जानते थे, ಆದ್ರೆ ಈಗ ನೀವು ತಿಳ್ಕೊಂಡಿದ್ದೀರಾ, ನಾವು ಸಹ ಏನನ್ನೂ ತಿಳ್ಕೊಂಡಿರ್ಲಿಲ್ಲ. अभी हम ड्रामा की आदि मध्य अंत षष्ठी चक्र को जान गए हैं। ಈಗ ನಾವು ಡ್ರಾಮಾದ ಆದಿ ಮಧ್ಯ ಅಂತ್ಯದ್ದು ಮತ್ತು ಸೃಷ್ಟಿ ಚಕ್ರದ ಬಗ್ಗೆ ತಿಳ್ಕೊಂಡಿದೀವಿ. तुच्छ बुद्धि से अभी हम स्वच्छ बुद्धि ಈಗ ನಾವು ತುಚ್ಛ ಬುದ್ಧಿಯಿಂದ ಸ್ವಚ್ಛ ಬುದ್ಧಿಯವರಾಗಿದ್ದೀವಿ, बन रहे हैं। ಆಗ್ತಾ ಇದೀವಿ. कई ब्रह्मा कुमार कुमारियों में तो बड़ा देह अभिमान है। ಕೆಲವು ಬ್ರಹ್ಮ ಕುಮಾರ್ ಕುಮಾರಿಯರಲ್ಲಂತೂ ತುಂಬಾನೇ ದೊಡ್ಡ ದೇಹಾಭಿಮಾನ ಇರುತ್ತೆ. इतना देह अभिमान है कि उनको तो जैसे यहाँ ही राजाई चाहिए। ಅಷ್ಟೊಂದು ದೇಹಾಭಿಮಾನ ಇದೆ, ಹೇಗೆ ಇಲ್ಲೇ ಅವ್ರಿಗೆ ರಾಜ್ಯಭಾರ ಬೇಕು. सेवाधारी बनकर रह ही नहीं सकते। ಸೇವಾದಾರಿಗಳಾಗಿರೋದಕ್ಕೇನೆ ಆಗೋದಿಲ್ಲ. सेवा ही लेते रहते हैं। ಸೇವೆಯನ್ನೇ ತಗೊಳ್ತಾ ಇರ್ತಾರೆ. धन की सेवा लेंगे, तन की सेवा लेंगे, ದನದ ಸೇವೆ ತಗೊಳ್ತಾರೆ, ತನುವಿನ ಸೇವೆ ತಗೊಳ್ತಾರೆ, संबंधियों से भी सेवा लेंगे। ಸಂಬಂಧಿಗಳಿಂದನೂ ಸಹ ಸೇವೆ ತಗೊಳ್ತಾರೆ. मारे देह अभिमान के अपन को बहुत ऊंच समझते हैं। ಅಂದ್ರೆ ದೇಹಾಭಿಮಾನದ ಅಹಂಕಾರದಿಂದ ತಮ್ಮನ್ ತಾವು ತುಂಬಾನೇ ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ. बर्तन धुलाई करवाना, ಆ ಪಾತ್ರೆ ಕ್ಲೀನ್ ಮಾಡಿಸೋದು, कपड़ा धुलाई करवाना, ಆ ವಸ್ತ್ರಗಳನ್ನ ಕ್ಲೀನ್ ಮಾಡಿಸೋದು, ये सब बातें देह अभिमान है। ಇದೆಲ್ಲಾ ಮಾತುನು ಸಹ ದೇಹಾಭಿಮಾನದ್ದಾಗಿದೆ. क्या अपने कपड़े भी अपने आप नहीं धोवेंगी? ಏನು ತಮ್ಮ ವಸ್ತ್ರಗಳನ್ನು ಸಹ ತಮ್ಮ ತಾವೇ ತೊಳ್ಕೊಳೋದಿಲ್ಲ, और अपने झूठे बर्तन भी अपने आप नहीं धोवेंगे। ಮತ್ತು ತಮ್ಮ ಎಂಜಲು ಪಾತ್ರೆಗಳನ್ನು ಸಹ ತಾವೇ ತೊಳ್ಕೊಳ್ಳೋದಿಲ್ಲ. चलो अपने आप न धोवे, भगवान का परिवार समझें। ಆ ತಮ್ಮ ತಾವು ತೊಳ್ಕೊಂಡು ಭಗವಂತನ ಪರಿವಾರ ಅಂತ ತಿಳ್ಕೊಂಡ್ರೆ तो कोई दो चार मिलकर के धोते हैं। ಈ ರೀತಿ ಇತ್ತು ಅಂದ್ರೆ ಆ ಇಬ್ರು 4 ಮಂದಿ ಸೇರಿ ಕ್ಲೀನ್ ಮಾಡ್ತಾರೆ. तो उनको नीची दृष्टि से देखें। ಅಂತವ್ರನ್ನ ಕೆಳಮಟ್ಟದ ದೃಷ್ಟಿಯಿಂದ ನೋಡ್ತಾರೆ. किसको? ಯಾರನ್ನ? बर्तन धोने वालों को नीची दृष्टि से देखेंगे। ಪಾತ್ರೆ ತೊಳೆಯುವಂತವ್ರನ್ನ ಕೆಳಮಟ್ಟದ ದೃಷ್ಟಿಯಿಂದ ನೋಡ್ತಾರೆ. देह अभिमान है ना, ಯಾಕೆಂದ್ರೆ ದೇಹಾಭಿಮಾನ ಇದೆ ಅಲ್ವಾ, तो समझते हैं इनको नीचा काम दिया गया है। ಅವರು ಈ ರೀತಿ ತಿಳ್ಕೊಳ್ತಾರೆ, ಇವ್ರಿಗೆ ಕೆಳಮಟ್ಟದ ಕೆಲಸವನ್ನ ಕೊಡ್ಲಾಗಿದೆ. हम बुद्धिमान बाप के बुद्धिमान डायरेक्ट बच्चे हैं। ನಾವು ಬುದ್ಧಿವಂತ ತಂದೆಯ ಬುದ್ಧಿವಂತ ಡೈರೆಕ್ಟ್ ಮಕ್ಕಳಾಗಿದ್ದೀವಿ. और ये हमारी सेवा के लिए बने हुए हैं। ಮತ್ತು ಇವರು ನಮ್ಮ ಸೇವೆಗೋಸ್ಕರ ಇದ್ದಾರೆ. बाप तो कहते हैं कि मैं ओबीडेंट सर्वेंट बन करके आया हुआ हूँ। ತಂದೆ ಅಂತೂ ಹೇಳ್ತಾರೆ, ನಾನಂತೂ ಸರ್ವೋತ್ತಮ ಸೇವಕ ಆಗಿ ಬಂದಿದ್ದೀನಿ. कहते हैं ಹೇಳ್ತಾರೆ, माना बिंदी रूप में कहते हैं या साकार रूप में कहते हैं? ಅಂದ್ರೆ ಬಿಂದಿ ರೂಪದಲ್ಲಿ ಹೇಳ್ತಾರಾ ಅಥವಾ ಸಾಕಾರ ರೂಪದಲ್ಲಿ ಹೇಳ್ತಾರಾ?
साकार रूप में कहते हैं कि मैं सर्वेंट बन करके आया हुआ हूँ। ಸಾಕಾರ ರೂಪದಲ್ಲಿ ಹೇಳ್ತಾರೆ ನಾನು ಸೇವಕ ಆಗಿ ಬಂದಿದ್ದೀನಿ. मोस्ट ओबीडियंट सर्वेंट। ಮೋಸ್ಟ್ ಒಬಿಡಿಯಂಟ್ ಸರ್ವೆಂಟ್, ಸರ್ವೋತ್ತಮ ಸೇವಕ. परंतु बच्चों में देह अभिमान है। ಆದ್ರೆ ಮಕ್ಕಳಲ್ಲಿ ದೇಹಾಭಿಮಾನ ಇದೆ. ऐसे देह अभिमान वाले फिर गिर जाते हैं। ಇಂಥ ದೇಹಾಭಿಮಾನದವರು ಬಿದ್ದೋಗ್ಬಿಡ್ತಾರೆ. उनका देह अभिमान बरकरार नहीं रह सकता। ಅವರ ದೇಹಾಭಿಮಾನ ಸದಾ ಇರೋದಕ್ಕೆ ಸಾಧ್ಯ ಆಗಲ್ಲ. बाप कहते हैं जैसा कर्म तुम करेंगे ತಂದೆ ಹೇಳ್ತಾರೆ ಯಾವ ರೀತಿ ಕರ್ಮ ನೀವು ಮಾಡ್ತೀರಾ तुमको देख करके सब करेंगे। ನಿಮ್ಮನ್ನ ನೋಡ್ಬಿಟ್ಟು ಎಲ್ಲಾರು ಮಾಡ್ತಾರೆ. जो बड़े बड़े हैं अपन को बड़े बड़े ब्रह्मा कुमार कुमारी कहलाते हैं। ಯಾರು ದೊಡ್ಡ ದೊಡ್ಡವ್ರು ಇದಾರೆ ತಮ್ಮನ್ನ ಬ್ರಹ್ಮ ಕುಮಾರ್ ಕುಮಾರಿಯರು ಅಂತ ಹೇಳ್ಕೊಳ್ತಾರೆ. खास करके इंचार्ज हैं, ಅದರಲ್ಲೂ ಮುಖ್ಯ ಆಗಿ ಇನ್ಚಾರ್ಜ್ ಇದ್ದಾರೆ, जोनल इंचार्ज हैं, ಜೋನಲ್ ಇನ್ಚಾರ್ಜ್ ಆಗಿದ್ದಾರೆ. भारत के या विदेश के इंचार्ज हैं। ಭಾರತದ ಅಥವಾ ವಿದೇಶದ ಇನ್ಚಾರ್ಜ್ ಆಗಿದ್ದಾರೆ. वो बड़े बड़े जैसा कर्म करेंगे उनको देखकर सब फॉलो करने लग ಆ पड़ेंगे। ದೊಡ್ಡ ದೊಡ್ಡವರು ಯಾವ ರೀತಿ ಕಾರ್ಯ ಮಾಡ್ತಾರೋ ಅವರನ್ನ ನೋಡ್ಬಿಟ್ಟು ಎಲ್ಲಾರನ್ನು ಮಾಡೋದಿಕ್ ಶುರು ಮಾಡ್ಬಿಡ್ತಾರೆ. यहाँ ही दास दासियां रख कर की बैठ जाती है। ಅರೆ ಇಲ್ಲೇ ದಾಸ್ ದಾಸಿಯರನ್ನ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. यहाँ ही मैंने कहा ಇಲ್ಲಿ ಅಂದ್ರೆ ಎಲ್ಲಿ? संगम युग में ब्राह्मण धर्म है ना। ಇನ್ನು ಸಂಗಮ ಯುಗದಲ್ಲಿ ಬ್ರಾಹ್ಮಣ ಧರ್ಮ ಇದೆ ಅಲ್ವಾ? अभी ब्राह्मण से कोई देवता तो बना नहीं है। ಆದ್ರೆ ಈಗಂತೂ ಬ್ರಾಹ್ಮಣರಿಂದ ದೇವತೆ ಯಾರೂ ಆಗಿಲ್ಲ. ब्राह्मणों का धर्म क्या है? ಬ್ರಾಹ್ಮಣರ ಧರ್ಮನೇ ಏನಾಗಿದೆ? सेवा लेने का धर्म है या सेवा देने का धर्म है? ಸೇವೆ ತಗೊಳ್ಳುವಂತ ಧರ್ಮ ಆಗಿದೆನಾ ಅಥವಾ ಸೇವೆ ಕೊಡುವಂತ ಧರ್ಮ ಆಗಿದೆನಾ? लेने का धर्म नहीं है, धन भी लेने का धर्म नहीं है। ತಗೊಳ್ಳುವಂತ ಧರ್ಮ ಆಗಿಲ್ಲ, ಧನವನ್ನು ಸಹ ತಗೊಳ್ಳುವಂತ ಧರ್ಮ ಆಗಿಲ್ಲ. इशारे से या वाचा से भी कोई से मांगते हैं। ಸನ್ನೆಯಿಂದ ವಾಚದಿಂದನಾದ್ರೂ ಸಹ ಯಾರಿಂದನಾದ್ರೂ ಕೇಳ್ತಾರೆ कि यज्ञ में इस कार्य के लिए हमको इस बात की जरूरत है, इस धन की। ಯಜ್ಞದ ಕಾರ್ಯಕ್ಕೋಸ್ಕರ ಈ ಮಾತಿಗೆ ಅಂದ್ರೆ ಈ ವಸ್ತುಗೆ ಹಣದ ಅವಶ್ಯಕತೆ ಇದೆ. तो बाप कहते हैं मांगने से मर जाना भला। ಆಗ ತಂದೆ ಹೇಳ್ತಾರೆ ಬೇಡೋದಕ್ಕಿಂತ ಸಾಯೋದೇ ಮೇಲು. कुछ भी लेने की किसी से इच्छा नहीं रखनी चाहिए। ಯಾರ ಹತ್ರ ಏನು ತಗೊಳ್ಳುವಂತ ಇಚ್ಛೆಯನ್ನ ಆಸೆಯನ್ನ ಇಟ್ಕೊಳ್ಳೇಬಾರದು. क्यों? ಏಕೆ? यज्ञ में कोई चीज की जरूरत है, कोई कहता है कोई चीज की जरूरत हो तो हमको बताना। ಯಜ್ಞದಲ್ಲಿ ಏನಾದ್ರೂ ವಸ್ತುವಿನ ಅವಶ್ಯಕತೆ ಇರುತ್ತೆ, ಯಾರಾದ್ರೂ ಹೇಳ್ತಾರೆ ಯಜ್ಞದಲ್ಲಿ ಏನಾದ್ರೂ ವಸ್ತುವಿನ ಅವಶ್ಯಕತೆ ಇತ್ತು ಅಂದ್ರೆ ನಮ್ಗೆ ಹೇಳಿ. तो लेना नहीं चाहिए। ಏನು ಆಗ ತಗೋಬಾರ್ದಾ? ತಗೋಬಾರ್ದಾ? कहना नहीं चाहिए उससे। ಕೇಳ್ಬಾರ್ದಾ ಅವ್ರ ಹತ್ರ? के लिए कहते हमारा तो सब कुछ यज्ञ के लिए, हम तो सरेंडर है यज्ञ में। ಸ್ಟೂಡೆಂಟ್ ಹೇಳ್ತಾ ಇದಾರೆ ಅಲ್ಲಿ ಯಜ್ಞಕ್ಕೋಸ್ಕರ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದಾರೆ ಇಲ್ಲಿ ಈ ರೀತಿ ಹೇಳ್ಬೇಕು, ಈ ಸಬ್ ಕುಚ್ ಏನೆಲ್ಲ ಇದೆ ಅದೆಲ್ಲ ಯಜ್ಞದ್ದಾಗಿದೆ, ನಾವು ಯಜ್ಞದವರೇ ಆಗಿದೀವಿ.
बाबा को समाचार देना चाहिए। ಬಾಬನಿಗೆ ಸಮಾಚಾರ ಕೊಡ್ಬೇಕು. क्या बच्चे डरते बहुत हैं ಆದ್ರೆ ಮಕ್ಕಳು ತುಂಬಾ ಭಯ ಬೀಳ್ತಾರೆ. दीदी दादी दादाओं से। ದೀದಿ ದಾದಾ ದಾದಿಗಳಿಂದ. बच्चों को समाचार देना चाहिए। बोलो हम यहाँ आते हैं कुछ सीखने के लिए। ಮಕ್ಕಳು ಸಮಾಚಾರ ಕೊಡ್ಬೇಕು. ಅವ್ರಿಗೆ ಹೇಳ್ಬೇಕು ನಾವ್ ಇಲ್ಲಿ ಬರ್ತೀವಿ ಏನಾದ್ರೂ ಕಲಿಯೋದಕ್ಕೋಸ್ಕರ. या तुम्हारी सेवा करने के लिए आते हैं। ಏನು ನಾವು ನಿಮ್ಮ ಸೇವೆ ಮಾಡೋದಿಕ್ಕೆ ಬರ್ತೀವ. माताएं सेंटर्स में जाती हैं ಮಾತೆಯರು ಸೆಂಟರ್ಸ್ಗೆ ಹೋಗ್ತಾರೆ ज्ञान सुनने के लिए, ಜ್ಞಾನ ಕೇಳೋದಿಕ್ಕೆ, याद में बैठने के लिए। ನೆನಪಿನಲ್ಲಿ ಕೂತ್ಕೊಳ್ಳೋದಿಕ್ಕೆ. सेंटर्स में जो दूसरी कन्याएं हैं वो काम नहीं करना चाहती। ಆ ಸೆಂಟರ್ಸ್ಗಳಲ್ಲಿ ಬೇರೆ ಕನ್ಯೆಯವರು ಕೆಲಸ ಮಾಡೋದಿಕ್ಕೆ ಇಷ್ಟಪಡಲ್ಲ. तो माताओं को डायरेक्शन दे दिया जाता है, ಆಗ ಮಾತೆಯರಿಗೆ ಡೈರೆಕ್ಷನ್ ಕೊಡ್ಲಾಗುತ್ತೆ. बर्तन भरो कपड़े साफ करो। ಪಾತ್ರೆ ತೊಳಿರಿ, ಬಟ್ಟೆಯನ್ನ ಒಗೀರಿ ಅಂತ. नहीं तो मशीन खरीद के लाके दो। ಇಲ್ಲಾಂದ್ರೆ ಮಷೀನ್ ಅನ್ನ ಕೊಂಡ್ಕೊಂಡ್ ತಂದು ಕೊಡಿ. कपड़ा धोने की मशीन लाके रखो। ಆ ವಸ್ತ್ರಗಳನ್ನ ಕ್ಲೀನ್ ಮಾಡುವಂತ ಮಷೀನ್ ತಂದಿಡ್ರಿ. हम तुम्हारे नौकर नहीं है, अंदर से मतलब ये बात निकलती है। ಅಂದ್ರೆ ನಾವು ನಿಮ್ಮ ಕೆಲ್ಸಗಾರರಾಗಿಲ್ಲ ಅಂದ್ರೆ ಒಳಗಡೆಯಿಂದ ಈ ಮಾತು ಬರ್ತಾ ಇರುತ್ತೆ. क्या हम तुम्हारे नौकर नहीं हैं, ನಾವು ನಿಮ್ಮ ಕೆಲಸಗಾರರಾಗಿಲ್ಲ, लेकिन तुम हमारी प्रजा बन गई। ಆದ್ರೆ ನೀವು ನಮ್ಮ ಪ್ರಜೆಗಳಾಗ್ಬಿಟ್ರಿ. ऐसे समझती हैं कि जैसे बाबा हमको राजा ही दे गए। ಈ ರೀತಿ ತಿಳ್ಕೊಳ್ತಾರೆ ಹೇಗೆ ಬಾಬಾ ನಮ್ಗೆ ರಾಜ್ಯ ಭಾಗ್ಯ ರಾಜ್ಯಭಾರ ಕೊಟ್ಟೋಗಿದರು. हम राजाई के अभी ही हकदार बन गए। ಈಗ ರಾಜ್ಯಭಾರ ಮಾಡೋದಿಕ್ಕೆ ನಾವ್ ಇವಾಗ್ಲೇನೆ ಹಕ್ದಾರ ಆಗ್ಬಿಟ್ವಿ. तो बाबा को ये साफ समाचार देना चाहिए बच्चों को। ಮಕ್ಕಳು ಬಾಬನಿಗೆ ಈ ಎಲ್ಲಾ ಸಮಾಚಾರ ಕೊಡ್ಬೇಕು. और साफ बोल देना चाहिए कि हम यहाँ कुछ सीखने के लिए आते हैं। ಕ್ಲಿಯರ್ ಆಗಿ ಸ್ವಚ್ಛವಾಗಿ ಹೇಳ್ಬಿಡ್ಬೇಕು ನಾವ್ ಇಲ್ಲಿ ಬರೋದೇ ಏನಾದ್ರೂ ಕಲಿಯೋದಕ್ಕೋಸ್ಕರ, या तुम्हारी सेवा करने के लिए आते हैं। ಅಥವಾ ಏನ್ ನಿಮ್ಮ ಸೇವೆ ಮಾಡೋದಿಕ್ಕೆ ಬರ್ತೀವ. भक्ति मार्ग में 63 जन्म देहधारी धर्म गुरुओं की सेवा करते रहे। ಭಕ್ತಿ ಮಾರ್ಗದಲ್ಲಿ 63 ಜನ್ಮ ದೇಹಧಾರಿಗಳ ಸೇವೆ ಮಾಡ್ತಾ ಬಂದ್ವಿ. और इस जन्म में भी हम तुम्हारी सेवा करेंगे। ಏನು ಈ ಜನ್ಮದಲ್ಲೂ ಸಹ ನಾವು ನಿಮ್ಮ ಸೇವೆ ಮಾಡೋದಾ? आदत पड़ी हुई है किनकी? ಈ ರೀತಿ ಅಭ್ಯಾಸ ಅನ್ನೋದು ಬಂದ್ಬಿಟ್ಟಿದೆ. ಯಾರಿಗೆ? सेवा लेने वालों की। ಸೇವೆ ತಗೊಳ್ಳುವಂತವರಿಗೆ. कहाँ से आदत पड़ी है? ಎಲ್ಲಿಂದ ಅಭ್ಯಾಸ ಅನ್ನೋದು ಬಂದಿದೆ? 63 जन्मों में भी धर्म गुरु बन करके सेवा लेते रहे हैं। 63 ಜನ್ಮದಲ್ಲೂ ಸಹ ಧರ್ಮ ಗುರುಗಳಾಗ್ಬಿಟ್ಟು ಸೇವೆ ತಗೊಳ್ತಾ ಬಂದಿದ್ದಾರೆ. आदत पड़ी हुई है तो मालिश करावेंगी। ಅಭ್ಯಾಸ ಅನ್ನೋದು ಬಂದ್ಬಿಟ್ಟಿದೆ ಅಂದ್ರೆ ಮಾಲಿಶು ಸಹ ಮಾಡಿಸ್ಕೊಳ್ತಾರೆ. और संत महात्मा होते हैं ना, ಹೇಗೆ ಸಂತ ಮಹಾತ್ಮಗಳು ಇರ್ತಾರಲ್ವಾ, विधवा माताएं वगैरह जाती हैं तो उनसे मालिश वालिश कराते रहते हैं। ವಿದ್ವೆ ಮಾತೆ ಆದಿ ಹೋದ್ರೆ ಅವ್ರ ಹತ್ರ ಮಾಲಿಶ್ ಆದಿ ಮಾಡಿಸ್ಕೊಳ್ತಾ ಇರ್ತಾರೆ. माताएं समझती हैं ये तो बड़े भारी पवित्र हैं। ಆದ್ರೆ ಮಾತೆಯರಂತೂ ಈ ರೀತಿ ತಿಳ್ಕೊಳ್ತಾರೆ ಇವರಂತೂ ತುಂಬಾ ಪವಿತ್ರರಾಗಿದ್ದಾರೆ, भगवान ही है। ಭಗವಂತನೇ ಆಗಿದ್ದಾರೆ. तो तैयार हो जाती है। ಹಾಗಾಗಿ ಅವರು ಮಾಲಿಶ್ ಮಾಡೋದಕ್ಕೆ ತಯಾರಾಗ್ಬಿಡ್ತಾರೆ. मालिश करावेंगी, बर्तन धुलाई करावेंगी। ಮಾಲಿಶ್ ಮಾಡಿಸ್ಕೊಳ್ತಾರೆ, ಪಾತ್ರೆ ಕ್ಲೀನ್ ಮಾಡಿಸ್ಕೊಳ್ತಾರೆ. ऐसे बहुत करते हैं। ಈ ರೀತಿ ಬಹಳಷ್ಟು ಮಾಡ್ತಾರೆ. बाप कहते हैं बच्चे ऐसा काम मत करो। ಆದ್ರೆ ತಂದೆ ಹೇಳ್ತಾರೆ ಮಕ್ಕಳೇ ಈ ರೀತಿ ಕೆಲಸ ಮಾಡಬೇಡಿ.
क्या दूसरों से सेवा लेने का काम, ಏನು ಬೇರೆಯವ್ರ ಹತ್ರ ಸೇವೆ ತಗೊಳ್ಳುವಂತ ಕಾರ್ಯ, व्यक्तिगत सेवा लेने का काम मत करो। ವ್ಯಕ್ತಿಗತ ಸೇವೆ ತಗೊಳ್ಳುವಂತ ಕೆಲಸ ಮಾಡಬೇಡಿ. ये बात का ख्याल आना चाहिए ಈ ಮಾತು ಬುದ್ಧಿಯಲ್ಲಿ ಬರಬೇಕು. कि हमको देख करके और भी ऐसे ही करने लग पड़े। ನಮ್ಮನ್ನ ನೋಡ್ಬಿಟ್ಟು ಇನ್ ಬೇರೆಯವ್ರನ್ನು ಸಹ ಇದೇ ರೀತಿ ಮಾಡೋದಿಕ್ಕೆ ಶುರು ಮಾಡ್ಬಿಡ್ತಾರೆ. जो बड़ी बड़ी पुरानी हैं, ಯಾರು ದೊಡ್ಡವರು ತುಂಬಾ ಹಳುಬರಿದ್ದಾರೆ, इंचार्ज बहनें, वो ऐसे काम करेंगी। ಇನ್ಚಾರ್ಜ್ ಸಿಸ್ಟರ್ಗಳು ಈ ರೀತಿ ಇಂತ ಒಂದು ಕೆಲಸ ಮಾಡೋದಿಕ್ಕೆ ಶುರು ಮಾಡ್ಬಿಟ್ರೆ, अभी तो थोड़े सेंटर्स हैं, ಈಗಂತೂ ಸ್ವಲ್ಪ ಸೆಂಟರ್ಸ್ ಗಳಿದೆ, आगे चल करके लाखों की तादाद में हो जाएंगे। ಆದ್ರೆ ಬರುವಂತ ಸಮಯದಲ್ಲಿ ಲಕ್ಷಾನುಗಟ್ಲೆ ಸಂಖ್ಯೆಯಲ್ಲಿ ಆಗ್ಬಿಡುತ್ತೆ. तो जो छोटे छोटे हैं उनको फॉलो करेंगे तो सारी दुनिया में क्या हो जाएगा? सेवादारी बनकर रहेंगे या राजाई चलाने के लिए? ಚಿಕ್ಕವರೇ ಈ ರೀತಿ ಮಾಡ್ಬಿಟ್ರೆ, ಫಾಲೋ ಮಾಡ್ಬಿಟ್ರೆ ಸೇವಾದಾರಿ ಆಗಿ ಇದ್ಬಿಡ್ತಾರ ಅಥವಾ ರಾಜ್ಯಭಾರ ಮಾಡುವಂತಹ राजा बनकर के बैठ जाएंगे। ರಾಜರಾಗಿ ಕೂತ್ಕೊಂಡ್ಬಿಡ್ತಾರ, राजा बनकर के सब यहाँ बैठ जाएंगे। ರಾಜರಾಗ್ಬಿಟ್ಟು ಎಲ್ಲಾರು ಇಲ್ಲೇ ಕೂತ್ಕೊಂಡ್ಬಿಡ್ತಾರೆ. तो फिर रिजल्ट क्या होगा? ಆಗ ಇದರ ರಿಸಲ್ಟ್ ಏನ್ ಬರುತ್ತೆ? क्या रिजल्ट होगा? ಏನ್ ರಿಸಲ್ಟ್ ಬರುತ್ತೆ? अंदर वाले रह जाएंगे और बाहर वाले ले जाएंगे। ಒಳಗಡೆ ಇರುವಂತವ್ರು ಇದ್ ಬಿಡ್ತಾರೆ ಮತ್ತು ಹೊರಗಡೆಯವ್ರನ್ನ ಕರ್ಕೊಂಡು ಹೋಗ್ಲಾಗುತ್ತೆ. अंदर वाले माने ಒಳಗಡೆ ಇರುವಂತವ್ರಂದ್ರೆ जो सरेंडर्ड हैंड्स हैं। ಯಾರು ಸರೆಂಡರ್ ಆಗಿರುವಂತ ಹ್ಯಾಂಡ್ಸ್ ಇದಾರೆ, क्या ईश्वरीय सेवा के लिए सरेंडर कराए गए हैं। ಈಶ್ವರೀಯ ಸೇವೆಗೋಸ್ಕರ ಸರೆಂಡರ್ ಮಾಡಿಸ್ಕೊಳ್ಳಾಗಿದೆ, वो रह जाएंगे ಅವರು ಉಳ್ಕೊಂಡ್ಬಿಡ್ತಾರೆ और बाहर वाले ले जाएंगे। ಮತ್ತು ಹೊರಗಡೆಯವ್ರನ್ನ ಕರ್ಕೊಂಡು ಹೋಗ್ಲಾಗುತ್ತೆ. ऐसा हुआ या नहीं हुआ? ಈ ರೀತಿ ಆಯ್ತಾ ಅಥವಾ ಆಗ್ಲಿಲ್ವಾ? कैसे? ಸ್ಟೂಡೆಂಟ್ ಹೇಳ್ತಾ ಇದಾರೆ ಆಯ್ತು ಅಂತ, ಅದಕ್ಕೆ ಬಾಬಾ ಕೇಳ್ತಾ ಇದಾರೆ ಯಾವ ರೀತಿ? अंदर वाला पहचाना नहीं, बाहर वाला पहचाना। जो सरेंडर हैंड्स थे उन्होंने नहीं पहचाना, ಯಾರು ಸರೆಂಡರ್ ಹ್ಯಾಂಡ್ಸ್ ಇದ್ರು ಅವರು ಗುರ್ತಿಡಿಲಿಲ್ಲ. और जो घरगृहस्थ में की कीचड़ में रहने वाली माताएं कन्याएं थी, ಯಾರು ಗೃಹಸ್ಥು ಮನೆ ಪರಿವಾರದಲ್ಲಿ ಇರುವಂತಹ ಯಾರು ಕನ್ಯೆ ಮಾತೆಯರಿದ್ರು उन्होंने बाप को पहचान लिया। ಅವರು ತಂದೆಯನ್ನ ತಿಳ್ಕೊಂಡ್ಬಿಟ್ರು. और यहाँ भी, यहाँ माना एडवांस पार्टी में भी ಸೊ ಅದೇ ರೀತಿ ಇಲ್ಲೂ ಸಹ, ಇಲ್ಲಿ ಅಂದ್ರೆ ಅಡ್ವಾನ್ಸ್ ಪಾರ್ಟಿಯಲ್ಲಿ अगर ऐसे ही होने लगा, खुदा न खास्ता, ಒಂದ್ ವೇಳೆ ಇದೇ ರೀತಿ ನಡೀತಾ ಹೋಯ್ತು ಅಂದ್ರೆ सेवा लेने में लग गए, ಸೇವೆ ತಗೊಳ್ಳೋದ್ರಲ್ಲೇ ತೊಡಗ್ಬಿಟ್ರು, तो क्या होगा? ಆಗ ಏನಾಗುತ್ತೆ? वहाँ बेसिक में तो थोड़े सेंटर्स थे ಅಲ್ಲಿ ಬೇಸಿಕ್ ನಲ್ಲಂತೂ ಸ್ವಲ್ಪ ಸೆಂಟರ್ಸ್ ಇತ್ತು, और यहाँ एडवांस में तो ये एडवांस तो सारी दुनिया में बहुत फैलेगा। ಇಲ್ಲಿ ಅಡ್ವಾನ್ಸ್ ನಲ್ಲಂತೂ ಈ ಅಡ್ವಾನ್ಸ್ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ಹರಡುತ್ತೆ. यहाँ तो लाखों की तादाद में सेंटर्स हो जाएंगे। ಇಲ್ಲಂತೂ ಲಕ್ಷಾನುಗಟ್ಲೆ ಸಂಖ್ಯೆಯಲ್ಲಿ ಸೆಂಟರ್ಸ್ ಆಗಿಬಿಡುತ್ತೆ. अभी बेसिक नॉलेज में भी लाखों की तादाद में सेंटर्स नहीं है। ಈಗ ಬೇಸಿಕ್ ನಾಲೆಜ್ ನಲ್ಲೂ ಸಹ ಲಕ್ಷಾನುಗಟ್ಲೆ ಸಂಖ್ಯೆಯಲ್ಲಿ ಸೆಂಟರ್ಸ್ ಗಳು ಇಲ್ಲ. तो जब एडवांस नॉलेज में बड़ी बड़ी ब्रह्मा कुमारियां ಏನು ಅಡ್ವಾನ್ಸ್ ನಾಲೆಜ್ ನಲ್ಲಿ ಏನ್ ದೊಡ್ಡ ದೊಡ್ಡ ಬ್ರಹ್ಮಕುಮಾರಿಯರು मालिश करावेंगी, कपड़े धुलवावेंगी, ಮಾಲಿಶ್ ಮಾಡಿಸ್ಕೊಳ್ಳೋದು, ವಸ್ತ್ರಗಳನ್ನ ಕ್ಲೀನ್ ಮಾಡಿಸ್ಕೊಳ್ಳೋದು, बर्तन साफ करावेंगी, ಮತ್ತೆ ಪಾತ್ರೆಗಳನ್ನ ತೊಳಸ್ಕೊಳ್ಳೋದು, तो उनकी जो असिस्टेंट हैं वो भी यही कार्य करेंगे। ಆಗ ಅವರ ಅಸಿಸ್ಟೆಂಟ್ ಯಾರಿರ್ತಾರೆ ಅವ್ರು ಇದೇ ರೀತಿ ಕಾರ್ಯ ಮಾಡಿಸ್ಕೊಳ್ತಾರೆ.
उनको जहाँ कहीं भी सेंटर में बैठाया जाएगा ಅವನ್ನ वो ಯಾವ್ದಾದ್ರು ಒಂದು ಸೆಂಟರ್ಸ್ ನಲ್ಲಿ ಕೂರ್ಸಿದ್ರೆ समझेंगे हमको तो बाबा ने यहाँ राजा ही दिए है। ಆಗ ಅವ್ರು ತಿಳ್ಕೊಳ್ತಾರೆ ನಮ್ಗಂತೂ ಇಲ್ಲಿ ಬಾಬಾ ನಮ್ಗೆ ರಾಜ್ಯಭಾರ ಕೊಟ್ಟಿದ್ದಾರೆ. राजा रानी बन करके बैठ जाते हैं। ರಾಜಾರಾಣಿಯಾಗಿ ಕೂತ್ಕೊಂಡ್ಬಿಡ್ತಾರೆ. तो बच्चों को सारा समाचार देना चाहिए ಹಾಗಾಗಿ ಮಕ್ಕಳು ಇಡೀ ಎಲ್ಲಾ ಸಮಾಚಾರ ಕೊಡ್ಬೇಕು बाबा को ಬಾಬನಿಗೆ. कि बाबा यहाँ ब्राह्मणी ऐसे ऐसे करती है, ಬಾಬಾ ಇಲ್ಲಿ ಈ ಬ್ರಾಹ್ಮಣಿ ಈ ರೀತಿ ಮಾಡ್ತಾರೆ, ये ब्राह्मणी बिगड़ती है, ಈ ಬ್ರಾಹ್ಮಣಿ ಕೋಪ ಮಾಡ್ಕೊಳ್ತಾರೆ, गाली भी देती है। ಬೈಗ್ಲವನ್ನು ಸಹ ಬೈತಾರೆ. क्या कोई से कुछ काम करने के लिए कहा गया, ಯಾರಿಗಾದ್ರೂ ಏನಾದ್ರೂ ಕೆಲಸ ಮಾಡೋದಕ್ಕೆ ಹೇಳಿದ್ರೆ, सेवा करने के लिए कहा गया और उसने नहीं किया, ಸೇವೆ ಮಾಡೋದಕ್ಕೆ ಹೇಳ್ದಾಗ ಒಂದ್ ವೇಳೆ ಅವರು ಮಾಡ್ಲಿಲ್ಲ, तो गाली भी देने लग पड़ती है। ಆಗ ಬೈಗ್ಲದ ಮಾತನ್ನು ಬೈಯೋದಕ್ಕೆ ಶುರು ಮಾಡ್ಬಿಡ್ತಾರೆ. बाबा को मालूम पड़ेगा तब तो सावधान करेंगे। ಈ ಮಾತು ಬಾಬನ್ಗೆ ಗೊತ್ತಾದಾಗ್ಲೇನೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ. बच्चे बताते ही नहीं है, ಆದ್ರೆ ಮಕ್ಕಳು ಹೇಳೋದೇ ಇಲ್ಲ. ब्राह्मणी से डरते हैं। ಆ ಬ್ರಾಹ್ಮಣಿ ಅಂದ್ರೇನೆ ಭಯ ಬೀಳ್ತಾರೆ. जैसे भक्ति मार्ग में गुरुओं का कितना दबदबा रहता है, ಹೇಗೆ ಭಕ್ತಿ ಮಾರ್ಗದಲ್ಲಿ ಗುರುಗಳಿಗೆ ಎಷ್ಟೊಂದು ಮಾನ್ ಮರ್ತವ ಇರುತ್ತೆ, ಎಷ್ಟೊಂದು ಹೆಸರಿರುತ್ತೆ ಅವ್ರದ್ದು. भक्ति मार्ग में देखा तो है कि गुरुओं का कितना दबदबा होता है। ಆ ಭಕ್ತಿ ಮಾರ್ಗದಲ್ಲಿ ನೋಡಿದಿರಾ ಎಷ್ಟೊಂದು ಅವ್ರಿಗೆ ಮರ್ತವ ಇರುತ್ತೆ. तो यहाँ भी दबदबे में आ जाते हैं। ಹಾಗಾಗಿ ಇವ್ರು ಸಹ ಅಂತ ಒಂದು ಮರ್ತವದಲ್ಲಿ ಬಂದ್ಬಿಡ್ತಾರೆ. बाबा को मालूम पड़ने से सावधान करेंगे, ಬಾಬನಿಗೆ ಗೊತ್ತಾದ್ರೆ ಆಗ ಎಚ್ಚರಿಕೆ ಕೊಡ್ತಾರೆ. बाबा को रिपोर्ट करनी चाहिए ಹಾಗಾಗಿ ಬಾಬನಿಗೆ ರಿಪೋರ್ಟ್ ಕೊಡ್ಬೇಕು. कि ब्रह्मा कुमारी कहती है कि हमें दिखाए बिना पत्र भी नहीं लिख सकते। ಬ್ರಹ್ಮಕುಮಾರಿ ಹೇಳ್ತಾರೆ ನಮ್ಮಿಗ್ ತೋರಿಸ್ತಾನೆ ಪತ್ರವನ್ನು ಸಹ ಬರೀಬಾರ್ದು. क्या बाबा को भी पत्र लिखना है तो क्या करना है, ಬಾಬನ್ಗೂ ಸಹ ಪತ್ರ ಬರಿಬೇಕಂದ್ರೆ ಏನ್ ಮಾಡ್ಬೇಕು, पहले हमको दिखाओ, हमको बाबा ने निमित्त बना करके बैठाया है, ಮೊದ್ಲು ನಮ್ಗೆ ತೋರಿಸಿ ಬಾಬಾ ನಮ್ಮನ್ನ ಮೊದ್ಲು ನಿಮಿತ್ತ ಮಾಡಿ ಕೂರ್ಸಿದಾರೆ, फिर बाबा को पत्र लिखो। ಮತ್ತು ನಂತರ ಬಾಬನಿಗೆ ಪತ್ರ ಬರಿ. बाबा कहते हैं तुम परवाह मत करो, ಆಗ ಬಾಬಾ ಹೇಳ್ತಾರೆ ನೀನೇನು ಕೇರೆ ಮಾಡ್ಬೇಡ, क्या तुम भल बाबा को डायरेक्ट लिखो। ಬಲೆ ನೀನು ಬಾಬನಿಗೆ ಡೈರೆಕ್ಟ್ ಬರಿ. ब्राह्मणी को दिखाने की जरूरत नहीं है। ಬ್ರಾಹ್ಮಣಿಗೆ ತೋರಿಸುವಂತ ಅವಶ್ಯಕತೆನೇ ಇಲ್ಲ. जब पत्र लिखने के लिए भी ब्राह्मणी को दिखाने की जरूरत नहीं है, ಏನು तो ಪತ್ರ ಬರೆಯೋದಿಕ್ಕೇನೆ ಬ್ರಾಹ್ಮಣಿಗೆ ತೋರಿಸುವಂತ ಅವಶ್ಯಕತೆ ಇಲ್ಲ. डायरेक्ट फोन करने के लिए जरूरत है ಏನು ಡೈರೆಕ್ಟ್ ಫೋನ್ ಮಾಡುವಂತ ಅವಶ್ಯಕತೆ ಇದೆನಾ, कि ब्राह्मणी को बताएं ಅಥವಾ ಬ್ರಾಹ್ಮಣಿಗೆ ಹೇಳ್ಬೇಕಾ, और बता करके उसके सामने फोन करें। ಅಥವಾ ಬ್ರಾಹ್ಮಣಿಗೆ ಹೇಳ್ಬಿಟ್ಟು ಅವ್ರ ಎದುರುಗಡೆ ಫೋನ್ ಮಾಡ್ಬೇಕಾ, ये जरूरत है ಈ ರೀತಿ ಮಾಡೋದು ಅವಶ್ಯಕತೆ ಇದೆನಾ, नहीं। ಇಲ್ಲ. लेकिन बाबा हम्म। एक बात है, हैदराबाद में फोन निकाल दिया गया। ಸ್ಟೂಡೆಂಟ್ ಹೇಳ್ತಾ ಇದಾರೆ ಬಾಬಾ ಒಂದ್ ಮಾತಿದೆ, ಹೈದರಾಬಾದ್ ನಲ್ಲಿ ಫೋನ್ ತೆಗ್ದಾಕಿದ್ದಾರೆ. फोन निकाल दिया गया क्या, ಏನ್ ಫೋನ್ ತೆಗ್ದಾಕ್ಲೆ ಆಗಿದೆ ಏನು, बिल्कुल फोन कनेक्शन ही नहीं है। ಸ್ಟೂಡೆಂಟ್ ಹೇಳ್ತಾ ಇದಾರೆ ಬಾಬಾ ಬಿಲ್ಕುಲ್ ಫೋನ್ ಕನೆಕ್ಷನ್ನೇ ಇಲ್ಲ, वया जयलक्ष्मी माता की ಅಂದ್ರೆ ಥ್ರೂ ಜಯಲಕ್ಷ್ಮಿ ಮಾತಾಜಿ ಬಿಟ್ರೆ ಇನ್ಯಾರು ರಿಸೀವ್ ಮಾಡಲ್ಲ ಅಂತ. पहले जयलक्ष्मी माता उठाएंगी, फिर जयलक्ष्मी माता ये जयलक्ष्मी माता इंटरफेयर नहीं होती है। ಸ್ಟೂಡೆಂಟ್ ಹೇಳ್ತಾ ಇದಾರೆ ಜಯಲಕ್ಷ್ಮಿ ಮಾತಾಜಿ ಮೊದ್ಲು ಎತ್ತುತ್ತಾರೆ ಅಂತ, ನಂತರ ಹೇಳ್ತಾ ಇದಾರೆ ಇಲ್ಲ ಜಯಲಕ್ಷ್ಮಿ ಮಾತಾಜಿ ಇದ್ರಲ್ಲಿ ಇಂಟರ್ಫಿಯರ್ ಮಾಡಲ್ಲ ಅಂತ.
लेकिन किसी को कुछ कहना होता तो वो जयलक्ष्मी माता बोलते हमें परमिशन नहीं है, डायरेक्ट फोन करने की परमिशन नहीं है। अरे तो उनको फोन करने परमिशन नहीं तो बाहर की दुनिया में फोन नहीं है क्या? ಜಯಲಕ್ಷ್ಮಿ ಮಾತಾಜಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ನಮಗೆ ಪರ್ಮಿಷನ್ ಇಲ್ಲ ಅಂತ. ಆ ಅದಕ್ಕೆ ಬಾಬಾ ಹೇಳ್ತಾ ಇದಾರೆ, ಅರೆ ಅಲ್ಲಿ ಪರ್ಮಿಷನ್ ಇಲ್ಲ ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಫೋನ್ ಇಲ್ವಾ? नहीं, कन्याएं बाहर की दुनिया वालों को कैसे बताएंगे? ಸ್ಟೂಡೆಂಟ್ ಹೇಳ್ತಾ ಇದಾರೆ, ಕನ್ಯೆಯರು ಹೊರಗಡೆ ಪ್ರಪಂಚದವ್ರಿಗೆ ಹೇಗೆ ಹೇಳೋದಿಕ್ಕೆ ಸಾಧ್ಯ ಆಗುತ್ತೆ? कोई माता को ईमेल भेज दे। ಬಾಬಾ ಹೇಳ್ತಾ ಇದಾರೆ, ಯಾವ್ದಾದ್ರು ಮಾತೆಯ ಮುಖಾಂತರ ಇಮೇಲ್ ಕಳ್ಸ್ಕೊಡ್ಲಿ. माता है, ढेर सारी माताओं के पास ईमेल है। बाबा का आदेश है, ಬಾಬಾ ಹೇಳ್ತಾ ಇದಾರೆ, ಬಹಳಷ್ಟು ಮಾತೆಯವರ ಹತ್ರ ಇಮೇಲ್ ಇದೆ. इसलिए हम नहीं मदद करेंगे, ऐसे माताएं बोलती हैं। ಸ್ಟೂಡೆಂಟ್ ಹೇಳ್ತಾ ಇದಾರೆ, ಅಲ್ಲಿ ಆ ರೀತಿ ಪರ್ಮಿಷನ್ ಇಲ್ಲ, ಅದಕ್ಕೆ ಆ ಮಾತೆಯವರು ಸಹ ಹೇಳ್ತಾರೆ ನಾವ್ ಈ ರೀತಿ ಸಹಯೋಗ ಕೊಡೋದಕ್ಕೆ ಆಗೋದಿಲ್ಲ. ये मुझे फोन आया, एक कन्या जो मैं वहाँ रहती थी, उससे बड़े घंटे कोई भाई से बात करती थी। ಸ್ಟೂಡೆಂಟ್ ಹೇಳ್ತಾ ಇದಾರೆ, ನಾನು ಅಲ್ಲಿ ಇರ್ಬೇಕಾದ್ರೆ ಒಬ್ಬರು ಕನ್ಯೆದು ಫೋನ್ ಬಂತು ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದಾರೆ, ಒಂದು ಕನ್ಯೆದು ಒಂದು ಅಣ್ಣನ ಜೊತೆ ಕನೆಕ್ಷನ್ ಇತ್ತು. वो तो मालूम है। और भाई नीचे गिर गया। ಆ ಅಣ್ಣ ಕೆಳಗಡೆ ಬಿದ್ದೋದ್ರು. कोई बंगलौर में कोई विष्णु पार्टी निकली, वहां से कनेक्ट हो गया। ಬೆಂಗಳೂರಿನಲ್ಲಿ ಒಂದು ವಿಷ್ಣು ಪಾರ್ಟಿ ಬಂತು, ಆ ವಿಷ್ಣು ಪಾರ್ಟಿ ಜೊತೆ ಕನೆಕ್ಷನ್ ಅಲ್ಲಿ ಹೊರಟೋದ್ರು. ऐसा वो बात मालूम नहीं। तो ಅದಕ್ಕೆ ಸ್ಟೂಡೆಂಟ್ ಹೇಳ್ತಾ ಇದಾರೆ, ಈ ಎಲ್ಲಾ ಮಾತು ನಮಗ್ ಗೊತ್ತಿಲ್ಲ ಬಾಬಾ ಅಂತ. वहाँ तो बेसिक में तो ब्रह्मा बाबा ने शरीर छोड़ दिया। ಬಾಬಾ ಹೇಳ್ತಾ ಇದಾರೆ, ಅಲ್ಲಂತೂ ಬೇಸಿಕ್ ನಾಲೆಜ್ ನಲ್ಲಂತೂ ಬ್ರಹ್ಮ ಬಾಬಾ ಶರೀರ ಬಿಟ್ಬಿಟ್ರು. यहाँ शरीर छोड़ने की तो बात नहीं है, ಆದ್ರೆ ಇಲ್ಲಂತೂ ಶರೀರ ಬಿಡುವಂತ ಮಾತಿಲ್ಲ. लेकिन बाबा को गुप्त तो रहना पड़ेगा। ಆದ್ರೆ ಬಾಬಾ ಅಂತೂ ಗುಪ್ತ ಆಗಿ ಇರ್ಬೇಕಾಗುತ್ತೆ. इस दुनिया में इतने बड़े बड़े धर्माधीश, राज्याधीश पड़े हुए हैं। ಅಂದ್ರೆ ಇಲ್ಲಂತೂ ಇಷ್ಟು ದೊಡ್ಡ ದೊಡ್ಡ ಧರ್ಮಾಧೀಶರು, ರಾಜ್ಯಾಧೀಶರಿದ್ದಾರೆ. धर्माधिकारी और राज्य अधिकारी ಧರ್ಮಾಧಿಕಾರಿ ಮತ್ತು ರಾಜ್ಯಾಧಿಕಾರಿ एक देश में नहीं, सभी देशों में। ಒಂದು ದೇಶದಲ್ಲ, ಎಲ್ಲಾ ದೇಶಗಳಲ್ಲಿ. जो सारी दुनिया को अपनी मुट्ठी में कर लेना चाहते हैं। ಏನು ಇಡೀ ಪ್ರಪಂಚವನ್ನೇ ತಮ್ಮ ಮುಷ್ಟಿಯಲ್ಲಿ ಮಾಡ್ಕೊಳ್ಳೋದಿಕ್ಕೆ ಇಷ್ಟಪಡ್ತಾರೆ. और बाबा सबकी पोल पधरी कर रहा है। ಆದ್ರೆ ಬಾಬಾ ಎಲ್ಲರ ಒಂದು ಪೋಲ್ಪಟ್ಟಿ ಓಪನ್ ಮಾಡ್ತಾ ಇದ್ದಾರೆ. ये सब दुनिया को नीचे गिराने वाले हैं। ಇವರೆಲ್ಲರನ್ನು ಸಹ ಪ್ರಪಂಚವನ್ನ ಕೆಳಗಡೆ ಬೀಳಿಸುವಂತವರು. और एक बाप है ऊंचा उठाने वाला। ಒಬ್ಬ ತಂದೆ ಮಾತ್ರ ಆಗಿದ್ದಾರೆ ಉನ್ನತ ಮಟ್ಟದಲ್ಲಿ ತಗೊಂಡೋಗುವಂತವರು. सब भ्रष्टाचार बढ़ाने वाले हैं। ಎಲ್ಲರೂ ಭ್ರಷ್ಟಾಚಾರವನ್ನ ಹೆಚ್ಚಿಸುವಂತವರು. और एक बाप श्रेष्ठाचारी दुनिया स्थापन करने आया हुआ। ಒಬ್ಬ ತಂದೆ ಶ್ರೇಷ್ಠಾಚಾರಿ ಪ್ರಪಂಚವನ್ನ ಸ್ಥಾಪನೆ ಮಾಡೋದಿಕ್ಕೆ ಬಂದಿದ್ದಾರೆ. तो बिगड़ेंगे नहीं। वो धर्माधिकारी, राज्याधिकारी, ಹಾಗಾಗಿ ಅವರು ಕೋಪಿಷ್ಠರಾಗೋದಿಲ್ವಾ? ಏನು ಧರ್ಮಾಧಿಕಾರಿ, ರಾಜ್ಯಾಧಿಕಾರಿಗಳು जब ये बात उनके सामने आएगी तो बिगड़ेंगे नहीं। ಯಾವಾಗ ಈ ಮಾತು ಅವ್ರ ಎದುರುಗಡೆ ಬರುತ್ತೋ ಆಗ ಅವರು ಕ್ರೋಧಿತರಾಗೋದಿಲ್ವಾ? बिगड़ेंगे। ಕ್ರೋಧಿತರಾಗ್ತಾರೆ, ಕ್ರೋಧದಲ್ಲಿ ಬಂದ್ಬಿಡ್ತಾರೆ. तो बाप को तो अंत तक गुप्त पाठ बजाना है। ಹಾಗಾಗಿ ತಂದೆ ಅಂತೂ ಅಂತ್ಯದವರೆಗೆ ಗುಪ್ತ ಪಾಠ ಮಾಡ್ಬೇಕಾಗುತ್ತೆ. जब गुप्त पाठ बजाना है, सेंटर्स की संख्या बढ़ती जा रही है। ಏನು ಗುಪ್ತ ಪಾಠ ಮಾಡ್ಬೇಕಾಗುತ್ತೆ, ಸೆಂಟರ್ಸಿನ ಸಂಖ್ಯೆ ವೃದ್ಧಿ ಆಗ್ತಾ ಇದೆ. तो ये भी संभव हो सकता है ಇದನ್ನು ಸಹ ಸಂಭವ ಆಗಿರಬಹುದು. कि देश विदेश में आना जाना पड़े। ದೇಶ ವಿದೇಶಕ್ಕೆ ಹೋಗೋದು ಬರಬೇಕಾಗುತ್ತೋ. जो बच्चे कंट्रोल से बाहर हैं, ಯಾವ ಮಕ್ಕಳು ಕಂಟ್ರೋಲ್ ಇಂದ ಹೊರಗಡೆ ಇದ್ದಾರೆ उनसे मिलना जुलना न हो सके। ಅವ್ರ ಜೊತೆ ಮಿಲ್ಲ ಮಾಡುವಂತ ಸಂಭಾವನೆ ಆಗೋದಿಲ್ವೋ?
ಸಂಭಾವನೆ ಇರೋದಿಲ್ಲ. जैसे अव्यक्तवाणी में अभी बोला है, बाप बच्चों के सामने प्रत्यक्ष हो गए ಹೇಗೆ ಅವ್ಯಕ್ತವಾಣಿಯಲ್ಲಿ ಹೇಳಿದರೆ ತಂದೆ ಮಕ್ಕಳ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ರು, और दुनिया वालों की नजरों से ओझल हो गए। ಪ್ರಪಂಚದವರ ದೃಷ್ಟಿಯಿಂದ ಗುಪ್ತ ಆಗ್ಬಿಟ್ರು. 2000 के आसपास की अव्यक्तवाणी है। ಇದು 2000 ಅಕ್ಕಪಕ್ಕದ ಅವ್ಯಕ್ತವಾಣಿಯಾಗಿದೆ. तो कौन से बाप दादा की बात है? ಆದ್ರೆ ಇದು ಯಾವ ಬಾಪ್ದಾದನ ಮಾತಾಗಿದೆ? सन 68 की बात है क्या? सन 68 की बात 2000 में आकर के कहीं बोलने की क्या जरूरत? ಏನು 1968ರ ಮಾತಾಗಿದೆನಾ? 1968ರ ಮಾತು 2000ರಲ್ಲಿ ಬಂದು ಹೇಳುವಂತ ಮಾತೇನಿದೆ? ये बात एडवांस पार्टी के ऊपर लागू होती है। ಈ ಮಾತು ಅಡ್ವಾನ್ಸ್ ಪಾರ್ಟಿ ಮೇಲೆ ಅನ್ವಯಿಸುತ್ತೆ, ಟ್ಯಾಲಿ ಆಗುತ್ತೆ. 98 की विध्वंस के बाद ಏನು 98ರ ವಿಧ್ವಂಸದ ನಂತರ एडवांस पार्टी में बाप दादा को गुप्त होना पड़ा। ಅಡ್ವಾನ್ಸ್ ಪಾರ್ಟಿಯಲ್ಲಿ ಬಾಪ್ ದಾದ ಗುಪ್ತ ಆಗ್ಬೇಕಾಯ್ತು. जैसे कहते हैं भक्ति मार्ग में कृष्ण भगवान का जन्म हुआ ಹೇಗೆ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ ಕೃಷ್ಣ ಭಗವಂತಂದು ಜನ್ಮ ಆಯಿತು, और कंस की नजरों से ओझल हो गए। ಕಂಸನ ಒಂದು ದೃಷ್ಟಿಯಿಂದ ಗುಪ್ತ ಆಗ್ಬಿಟ್ರು. तो जब लंबे समय तक गुप्त रहेंगे ಯಾವಾಗ ತುಂಬಾ ಸಮಯದವರೆಗೆ ಗುಪ್ತ ಆಗಿರ್ತಾರೆ, तो ब्राह्मणों की दुनिया के अंदर जो एडवांस पार्टी है ಏನು ಬ್ರಾಹ್ಮಣರ ಪ್ರಪಂಚದಲ್ಲಿ ಏನು ಅಡ್ವಾನ್ಸ್ ಪಾರ್ಟಿ ಇದೆ, उसमें भी जो मनमानी करने वाले हैं ಅದ್ರಲ್ಲೂ ಸಹ ಯಾರು ತಮ್ಮ ಮನ್ಮಾನಿ ಮಾಡುವಂತವ್ರಿದ್ದಾರೆ, ತಮ್ಮ ಮನಸ್ಸಿಗೆ ಇಷ್ಟ ಪಡುವಂತೆ ಮಾಡುವಂತರಿದ್ದಾರೆ, उनको मौका मिलेगा या नहीं मिलेगा? ಅವ್ರಿಗೆ ಚಾನ್ಸ್ ಸಿಗುತ್ತೋ ಅಥವಾ ಸಿಗೋದಿಲ್ವಾ? मौका मिलेगा। ಚಾನ್ಸ್ ಸಿಗುತ್ತೆ. वो मौका मिलेगा और सबको अपने अंडर में करना चाहिए। ಅವ್ರಿಗೆ ಚಾನ್ಸ್ ಸಿಗುತ್ತೆ, ಆಗ ಎಲ್ಲಾರನ್ನೂ ಸಹ ತನ್ನ ಅಂಡರ್ ನಲ್ಲಿ ಇಟ್ಕೊಳೋದಿಕ್ಕೆ ಇಷ್ಟಪಡ್ತಾರೆ, ಶುರು ಮಾಡ್ತಾರೆ. जैसे राजा बन करके बैठते हैं, ಹೇಗೆ ರಾಜ ಆಗಿ ಕೂತ್ಕೊಂಡ್ಬಿಡ್ತಾರೋ. बेसिक में तो आधार मूर्त आत्माएं हैं, जड़ें हैं। ಬೇಸಿಕ್ ನಾಲೆಜ್ ನಲ್ಲಂತೂ ಆಧಾರ ಮೂರ್ತ ಆತ್ಮಗಳಿದ್ದಾರೆ, ಬೇರುಗಳು. जड़ों में ज्यादा पावर होती है या जड़ों को जन्म देने वाले बीजों में ज्यादा पावर होती ಆ है? ಬೇರುಗಳಲ್ಲಿ ಜಾಸ್ತಿ ಪಾವರ್ ಇರುತ್ತಾ ಅಥವಾ ಆ ಬೇರುಗಳಿಗೂ ಸಹ ಜನ್ಮ ಕೊಡುವಂತ ಬೀಜದಲ್ಲಿ ಜಾಸ್ತಿ ಪಾವರ್ ಇರುತ್ತಾ? बीज में ज्यादा पावर होती है। एडवांस में तो बीज है। ಬೀಜದಲ್ಲಿ ಜಾಸ್ತಿ ಶಕ್ತಿ ಇರುತ್ತೆ, ಈ ಅಡ್ವಾನ್ಸ್ ನಲ್ಲಂತೂ ಬೀಜಗಳಿದ್ದಾರೆ. विदेशी और विधर्मी धर्मों के यहाँ बीज भरे पड़े हैं। ವಿದೇಶಿ ವಿಧರ್ಮಿಗಳ ಬೀಜನೇ ಇಲ್ಲಿ ತುಂಬಿದ್ದಾರೆ. स्वदेशी तो बहुत थोड़े हैं। ಸ್ವದೇಶಿ ಅಂತೂ ತುಂಬಾನೇ ಸ್ವಲ್ಪ. सूर्यवंशी और चंद्रवंशी तो बहुत थोड़े हैं। ಸೂರ್ಯವಂಶಿ ಮತ್ತು ಚಂದ್ರವಂಶಿ ಅಂತೂ ತುಂಬಾನೇ ಸ್ವಲ್ಪ. उनमें भी जो चंद्रवंशी हैं वो तो बड़े आराम से विधर्मियों के प्रभाव में आ जाते हैं। ಅದ್ರಲ್ಲೂ ಸಹ ಚಂದ್ರವಂಶಿಗಳು ಯಾರಿದ್ದಾರೆ ಅವರಂತೂ ತುಂಬಾ ಆರಾಮಾಗಿ ವಿಧರ್ಮಿಗಳ ಪ್ರಭಾವದಲ್ಲಿ ಬಂದ್ಬಿಡ್ತಾರೆ. जैसे यज्ञ के आदि में ब्रह्मा बाबा, ಹೇಗೆ ಯಜ್ಞದ ಆದಿಯಲ್ಲಿ ಬ್ರಹ್ಮ ಬಾಬಾ सूर्यवंशियों के प्रभाव में नहीं रहे। ಸೂರ್ಯವಂಶಿಗಳ ಪ್ರಭಾವದಲ್ಲಿ ಇರ್ಲಿಲ್ಲ. किसके प्रभाव में आ गए? ಯಾರ ಪ್ರಭಾವದಲ್ಲಿ ಬಂದ್ಬಿಟ್ರು? इस्लामी बौद्धिक क्रिश्चियन जो भी थे, ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ ಯಾರೆಲ್ಲ ಇದ್ರು, दूसरे दूसरे धर्म के दूसरे विदेशी, ಬೇರೆ ಬೇರೆ ಧರ್ಮದ ಬೇರೆ ಬೇರೆ ವಿದೇಶಿಗಳು उनके प्रभाव में आ गए और उनके प्रभाव में सन 68 तक यज्ञ का काम चलता
चलता रहा। ಅವರ ಪ್ರಭಾವದಲ್ಲಿ ಬಂದ್ಬಿಟ್ರು 1968ರವರೆಗೆ ಈ ರೀತಿ ಕಾರ್ಯ ನಡೀತಾ ಬಂತು. आखिर अंजाम जो होना था वही अंजाम हुआ। ಲಾಸ್ಟ್ ಅಲ್ಲಿ ಏನು ಆಗ್ಬೇಕಾಗಿತ್ತು ಅದೇ ಆಗ್ಬಿಡ್ತು. उन असुरों ने माँ को खूब दुख दिया ಆ ಅಸುರರು ತಾಯಿಗೆ ತುಂಬಾನೇ ದುಃಖ ಕೊಟ್ರು, और हार्ट ही फेल कर दिया। ಹಾರ್ಟ್ ಫೇಲೆ ಮಾಡಿಸ್ಬಿಟ್ರು. अब यहाँ तो माँ नहीं है, ಆದ್ರೆ ಇಲ್ಲಂತೂ ತಾಯಿ ಇಲ್ಲ, यहाँ तो बाप है रमतू रमजबाज। ಆದ್ರೆ ಇಲ್ಲಂತೂ ತಂದೆ ಇದ್ದಾರೆ, ರಮ್ತು ರಮಜ್ವಾಜ್. क्या भगवान आता है तो भगवान हिंसा करेगा, हिंसा करना सिखाएगा क्या? ಏನು ಭಗವಂತ ಬರ್ತಾರೆ, ಭಗವಂತ ಬಂದ್ಬಿಟ್ಟು ಹಿಂಸೆ ಮಾಡ್ತಾರಾ, ಹಿಂಸೆ ಮಾಡೋದನ್ನ ಕಲಿಸ್ತಾರಾ? हिंसा न करेगा न करना सिखाएगा। ಹಿಂಸೆ ಮಾಡೋದು ಇಲ್ಲ ಮತ್ತು ಹಿಂಸೆ ಮಾಡುವಂತದ್ದ ಕಲ್ಸೋದು ಇಲ್ಲ. दुनिया के जो महात्माएं होते हैं वो भी हिंसा करना और नहीं सिखाते हैं। ಆದ್ರೆ ಪ್ರಪಂಚದ ಮಹಾತ್ಮಗಳು ಇದ್ದಾರೆ, ಅವರನ್ನು ಸಹ ಹಿಂಸೆ ಮಾಡೋದನ್ನ ಕಲ್ಸೋದಿಲ್ಲ, न करते हैं न करना सिखाते हैं। ಮತ್ತೆ ಅವರು ಸ್ವಯಂ ಮಾಡೋದು ಇಲ್ಲ ಮತ್ತು ಮಾಡೋದನ್ನ ಕಲ್ಸೋದು ಇಲ್ಲ. आज की कुछ महात्माएं दूसरी बात है, कुछ ऐसे हैं जो अपने ಇವತ್ತಿನ ಮಹಾತ್ಮಗಳದಂತೂ ಬೇರೆ ಮಾತು. ಕೆಲವ್ರು ಇದ್ದಾರೆ फ्रंट में रहने वाले दूसरे महात्माओं को गोली भी मरवा देते हैं। ಅಂದ್ರೆ ಮುಂದೆ ಇರುವಂತ ಮಹಾತ್ಮಗಳಿಗೆ ಅವ್ರೇನ್ ಮಾಡ್ತಾರೆ, ಗುಂಡು ಸಹ ಹೊಡಿಸ್ಬಿಡ್ತಾರೆ. लेकिन मोस्टली भक्ति मार्ग में महात्माएं जो होती हैं सच्चे, ಆದ್ರೆ ಜಾಸ್ತಿ ನೋಡಿದ್ರೆ ಭಕ್ತಿ ಮಾರ್ಗದಲ್ಲಿ ಸತ್ಯ ಮಹಾತ್ಮಗಳು ಯಾರು ಇರ್ತಾರೆ, वो ये हिंसा करना सिखाते नहीं ಈ हैं। ರೀತಿ ಹಿಂಸೆ ಮಾಡೋದನ್ನ ಕಲ್ಸೋದಿಲ್ಲ. तो भगवान कैसे सिखावेगा? ಹಾಗಾಗಿ ಭಗವಂತ ಹೇಗೆ ಕಲ್ಸೋದಿಕ್ಕೆ ಸಾಧ್ಯ ಆಗುತ್ತೆ? न सिखावेगा न हिंसा करेगा। ಅವರು ಕಲ್ಸೋದು ಇಲ್ಲ ಮತ್ತು ಹಿಂಸೆನೂ ಮಾಡೋದಿಲ್ಲ. तो बाप कहते हैं तुम भल बाबा को डायरेक्ट पत्र लिखो ಅದಕ್ಕೆ ತಂದೆ ಹೇಳ್ತಾರೆ, ಭಲೆ ನೀವು ಬಾಬನಿಗೆ ಡೈರೆಕ್ಟ್ ಪತ್ರ ಬರೀರಿ, और डायरेक्ट फोन करो, ಡೈರೆಕ್ಟ್ ಫೋನ್ ಮಾಡಿ. और उनको बताने की भी दरकार नहीं है। ಬೇರೆಯವ್ರಿಗೆ ಹೇಳುವಂತ ಅವಶ್ಯಕತೆನೂ ಇಲ್ಲ, डायरेक्ट ईमेल दो ಡೈರೆಕ್ಟ್ ಇಮೇಲ್ ಕಳಿಸಿ, और तुमको डायरेक्ट उत्तर मिल जाएगा। ಆಗ ನಿಮ್ಗೆ ಡೈರೆಕ್ಟ್ ಉತ್ತರ ಸಿಕ್ಬಿಡುತ್ತೆ. तीखी बुद्धि वाले जो होंगे वो तो समझ लेंगे। ಯಾರು ತೀಕ್ಷ್ಣ ಬುದ್ಧಿಯವರಾಗಿರ್ತಾರೆ ಅವರು ತಿಳ್ಕೊಂಡ್ಬಿಡ್ತಾರೆ. क्या समझ लेंगे? ಏನ್ ತಿಳ್ಕೊಳ್ತಾರೆ, ಏನ್ ಅರ್ಥ ಮಾಡ್ಕೊಳ್ತಾರೆ? क्या समझ लेंगे? ಏನ್ ತಿಳ್ಕೊಳ್ತಾರೆ? वो ये समझ जाएंगे कि हमारा टीचर कितना अच्छा है, ಅವ್ರು ಈ ಮಾತನ್ನ ತಿಳ್ಕೊಂಡ್ಬಿಡ್ತಾರೆ, ನಮ್ಮ ಟೀಚರ್ ಎಷ್ಟು ಒಳ್ಳೆಯವರು, और इनको पढ़ाने वाला टीचर लायक नहीं है। ಮತ್ತು ಇವ್ರಿಗೆ ಓದಿಸುವಂತ ಟೀಚರ್ ಲಾಯಕ್ ಆಗಿಲ್ಲ, नालायक है। ನಾಲಾಯಕ್ ಆಗಿದ್ದಾರೆ. ईश्वरीय सेवा करने लायक नहीं है, ಅವರು ಈಶ್ವರೀಯ ಸೇವೆ ಮಾಡೋದಿಕ್ಕೆ ಲಾಯಕ್ ಆಗಿಲ್ಲ, ये असुरों की सेवा करने वाला है। ಅವರು ಅಸುರರ ಸೇವೆ ಮಾಡುವಂತವ್ರು. देखा भी जाता है। एडवांस पार्टी में अभी उतनी तमो प्रधानता नहीं है। ನೋಡ್ಲಾಗುತ್ತೆ, ಅಡ್ವಾನ್ಸ್ ಪಾರ್ಟಿಯಲ್ಲಿ ಈಗ ಇಷ್ಟೊಂದು ತಮೋ ಪ್ರಧಾನ ಆಗಿಲ್ಲ. इसलिए जो भी पब्लिक की सेवा होती है ಹಾಗಾಗಿ ಎಷ್ಟೆಲ್ಲ ಪಬ್ಲಿಕ್ ಸೇವೆ ಆಗುತ್ತೆ, वो बड़े बड़े आदमियों की पीछे पड़ा जाता है सेवा करने के लिए, ಅವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳ ಹಿಂದೆ ಹೋಗ್ತಾರ ಸೇವೆ ಮಾಡೋದಿಕ್ಕೆ, या जो भी जन सामान्य है उनकी सेवा की जाती है। ಅಥವಾ ಏನು ಜನ ಸಾಮಾನ್ಯರಿದ್ದಾರೆ ಅವರ ಸೇವೆ ಮಾಡ್ಲಾಗುತ್ತಾ?
जन सामान्य की सेवा की जाती ಜನಸಾಮಾನ್ಯರದು ಸೇವೆ ಮಾಡಲಾಗುತ್ತೆ. है। बेसिक नॉलेज में ये देखा जाता है कि जो भी बड़े बड़े दुनियावी रीत से ಬೇಸಿಕ್ ನಲ್ಲಿ ಇದನ್ನ ನೋಡ್ಲಾಗುತ್ತೆ, ಏನ್ ಪ್ರಪಂಚದ ಒಂದು ದೊಡ್ಡ ದೊಡ್ಡವ್ರು ಯಾರು ಇರ್ತಾರೆ, मल्टी मिलियनर हैं, ಏನು ಮಲ್ಟಿ ಮಿಲಿಯನ್ ಯಾರು ಇರ್ತಾರೆ, पुलिस के बड़े बड़े अधिकारी हैं, ಏನು ಪೊಲೀಸಿನಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಿರ್ತಾರೆ, एडमिनिस्ट्रेशन के बड़े बड़े अधिकारी हैं, ಅಡ್ಮಿನಿಸ್ಟ್ರೇಷನ್ ನಲ್ಲಿ ಏನ್ ದೊಡ್ಡ ದೊಡ್ಡ ಅಧಿಕಾರಿಗಳಿರ್ತಾರೆ, उनको खास बुला बुला करके बड़े बड़े प्रोग्राम करेंगे ಅವ್ರನ್ನ ವಿಶೇಷವಾಗಿ ಕರೆಸ್ಬಿಟ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ, और उनको ऊंची गद्दी पर बैठा के सम्मानित करेंगे ಮತ್ತು ಅವರನ್ನ ಅಂತ ಒಂದು ಉನ್ನತ ಮಟ್ಟದ ಒಂದು ಗದ್ದಿ ಮೇಲೆ ಸ್ಥಾನದಲ್ಲಿ ಕೂರಿಸ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡ್ತಾರೆ, और उनकी थोड़ी बहुत जितना ज्ञान है उतनी सेवा करेंगे। ಅವ್ರಿಗೆ ಅಂದ್ರೆ ಅವರಲ್ಲಿ ಎಷ್ಟು ಜ್ಞಾನ ಇದೆಯೋ ಅಷ್ಟು ಸೇವೆ ಮಾಡ್ತಾರೆ, ಅಂದ್ರೆ ಅವ್ರ ಜ್ಞಾನ ತಿಳಿಸ್ತಾರೆ. तो क्या ये सारी दुनिया को मुट्ठी में करने वाली बात नहीं है? ಏನು ಇದೆಲ್ಲ ಮಾತು ಇಡೀ ಪ್ರಪಂಚವನ್ನ ಮುಷ್ಟಿಯಲ್ಲಿ ತಗೊಳ್ಳುವಂತ ಮಾತಾಗಿಲ್ವಾ? ये हिंसा करने वाली बात है। ಅರೆ ಇದಂತೂ ಹಿಂಸೆ ಮಾಡುವಂತ ಮಾತಾಗಿದೆ. ज्ञान ये नहीं कहता, ज्ञान तो मुसलमान बनना नहीं सिखाता। ಜ್ಞಾನ ಅಂತೂ ಈ ಮಾತು ಹೇಳೋದಿಲ್ಲ, ಜ್ಞಾನ ಅಂತೂ ಮುಸಲ್ಮಾನರನ್ನಾಗಿ ಮಾಡೋದನ್ನ ಕಲ್ಸೋದಿಲ್ಲ. मुसलमान क्या करते थे? ಮುಸಲ್ಮಾನರು ಏನ್ ಮಾಡ್ತಾ ಇದ್ರು? तलवार उठाई और जनेऊ पकड़ा। ಮುಸಲ್ಮಾನರು ಏನ್ ಮಾಡ್ತಾ ಇದ್ರು? ಖಡ್ಗ ಎತ್ತುತ್ತಾ ಇದ್ರು ಮತ್ತು ಅವರ ಒಂದು ಜನೇವು ಇಟ್ಕೊಳ್ತಾ ಇದ್ರು. बोलो जनेऊ उतारते हो कि नहीं? ಹೇಳಿ, ಆ ಜನೇವು ದಾರವನ್ನ ಸೂತ್ರವನ್ನ ತೆಗಿತಾರೋ ಅಥವಾ ಇಲ್ವೋ? चोटी कटाते हो कि नहीं? ಜುಟ್ಟನ್ನ ಕಟ್ ಮಾಡಿಸ್ತಿರೋ ಅಥವಾ ಇಲ್ವೋ? ना किया और गर्दन लग। ಇಲ್ಲ ಅಂತ ಹೇಳಿದ್ರೆ ಆ ಕುತ್ತಿಗೆಗೆ ಖಡ್ಗ ಹಾಕ್ತಾ ಇದ್ರು. ईश्वरीय ज्ञान तो स्वेच्छा से परिवर्तन कराता है। ಈ ಈಶ್ವರೀಯ ಜ್ಞಾನ ಅಂತೂ ಸ್ವ ಇಚ್ಛೆಯಿಂದ ಪರಿವರ್ತನೆ ಮಾಡಿಸುತ್ತೆ. जोर जबरदस्ती से किसी से कन्वर्ट करने वाली बात ही नहीं। ಒತ್ತಾಯ ಪೂರ್ವಕವಾಗಿ ಯಾರನ್ನು ಕನ್ವರ್ಟ್ ಮಾಡುವಂತ ಮಾತೇ ಇಲ್ಲ. तो तुम बच्चों को तो बहुत धारणा करनी है। ಹಾಗಾಗಿ ನೀವು ಮಕ್ಕಳಂತೂ ಬಹಳಷ್ಟು ಧಾರಣೆ ಮಾಡ್ಕೋಬೇಕು. क्या अगर ब्राह्मणी ಏನು ಒಂದ್ ವೇಳೆ ಬ್ರಾಹ್ಮಣಿ मनमानी करती है ಮನ್ಮಾನಿ ಮಾಡ್ತಾರೆ, ಅಂದ್ರೆ ತಮ್ಮ ಮನಸ್ಸಿಗೆ ಬಂದಿರುವಂತ ರೀತಿ ಮಾಡ್ತಾರೆ, और हम इन आंखों से देखते हैं ಮತ್ತು ನಾವು ಈ ಕಣ್ಣುಗಳಿಂದ ನೋಡ್ತೀವಿ, और बाबा को बताते नहीं, ಮತ್ತು ಬಾಬನಿಗೆ ಹೇಳೋದು ಇಲ್ಲ. क्योंकि ब्राह्मणी के चाटुकार बन करके रहेंगे तो माल मसाला मिलता रहेगा। ಯಾಕೆಂದ್ರೆ ಬ್ರಾಹ್ಮಣಿಯ ಒಂದು ಚಾಟುಕಾರರಾಗಿ ಇದ್ರೆ ಅಂದ್ರೆ ಅವರಿಂದ ಮಾಲ್ ಮಸಾಲೆ ಅಂದ್ರೆ ಎಲ್ಲಾದು ಸಿಗ್ತಾ ಇರುತ್ತೆ. ಅಂದ್ರೆ ಆ ಬ್ರಾಹ್ಮಣ ಯಾರಿರ್ತಾರೆ ಅವ್ರ ಹಿಂದೆ ಇದ್ರೆ ಎಲ್ಲಾದು ನಮ್ಗೆ ಪ್ರಾಪ್ತಿ ಆಗುತ್ತೆ ಅಂತ. बाबा को नहीं बताते, ಹಾಗಾಗಿ ಬಾಬನಿಗೆ ಹೇಳೋದಿಲ್ಲ. तो ये धारणा हुई या धारणा का कचूमर निकाल लिया? ಹಾಗಾಗಿ ಇದು ಧಾರಣೆ ಆಯ್ತಾ ಅಥವಾ ಧಾರಣೆಯ ಒಂದು ಉಲ್ಟಾ ಆಗ್ಬಿಡ್ತಾ? ये कोई ईश्वरीय धारणा नहीं है। ಇದೇನು ಈಶ್ವರೀಯ ಧಾರಣೆ ಆಗಿಲ್ಲ. और लड़ना झगड़ना भी बिल्कुल नहीं चाहिए। ಮತ್ತು ಜಗಳ ಆದಿನೂ ಸಹ ಬಿಲ್ಕುಲ್ ಮಾಡಬಾರ್ದು. कि ब्राह्मण से वहीं तू मैं करना शुरू कर दिया। बाबा ने ऐसा कब सिखाया है तुम्हें? ಅಂದ್ರೆ ಬ್ರಾಹ್ಮಣಿ ಜೊತೆ ಅಲ್ಲೇ ನೀನು ನಾನು ಅನ್ನೋ ಒಂದು ಜಗಳ ಮಾಡೋದಿಕ್ಕೆ ಶುರು ಮಾಡ್ಬಿಡೋದು. ಬಾಬಾ ಈ ರೀತಿ ಏನು ಕಲ್ಸಿದಾರೇನು ಅಂತ, ऐसा करते हो वैसा करते हो, ನೀವು ಈ ರೀತಿ ಮಾಡ್ತೀರಾ ಆ ರೀತಿ ಮಾಡ್ತೀರಾ, नहीं। ಈ ರೀತಿ ಮಾಡಬಾರ್ದು. बच्चे सच सुनाते ही नहीं है। ಅರೆ ಮಕ್ಕಳಂತೂ ಸತ್ಯ ಹೇಳೋದೇ ಇಲ್ಲ. सच नहीं बता देंगे तो बाबा को कैसे पता चलेगा? ಒಂದ್ ವೇಳೆ ಸತ್ಯ
ಸತ್ಯ ಹೇಳಲಿಲ್ಲ ಅಂದ್ರೆ ಬಾಬನಿಗೆ ಹೇಗ್ ಗೊತ್ತಾಗುತ್ತೆ? वो कहते हैं बाबा तो जान ही जाननहार है। ಆಗ ಹೇಳ್ತಾರೆ, ಅರೆ ಬಾಬಾ ಅಂತೂ ಎಲ್ಲದನ್ನು ಸಹ ತಿಳ್ಕೊಂಡಿರುವಂತವ್ರಾಗಿದ್ದಾರೆ. अरे मुरली में कहीं बोला है मैं जान जाननहार हूँ। ಅರೆ ಮುರಳಿಯಲ್ಲಿ ಎಲ್ಲಾದ್ರೂ ಹೇಳಿದಾರಾ ನಾನು ಜಾನಿ ಜಾನನ್ನಾರಾಗಿದ್ದೀನಿ ಅಂತ? ಅಂದ್ರೆ ನಾನು ಎಲ್ಲದನ್ನು ತಿಳ್ಕೊಂಡಿರುವಂತವನಾಗಿದ್ದೀನಿ. जानी जाननहार निराकार है या साकार है? ಎಲ್ಲಾದ್ರೂ ತಿಳ್ಕೊಂಡಿರುವಂತವ್ರು ನಿರಾಕಾರ ಆಗಿದಾರಾ ಅಥವಾ ಸಾಕಾರ ಆಗಿದಾರಾ? निराकार तो जानी जाननहार है कि वो तो ನಿರಾಕಾರ ಅಂತೂ ಜಾನಿ ಜಾನನ್ನಾರಾಗಿದ್ದಾರೆ. ಅಂದ್ರೆ ಎಲ್ಲದನ್ನು ಸಹ ತಿಳ್ಕೊಂಡಿರುವಂತವ್ರಾಗಿದ್ದಾರೆ. जन्म मरण के चक्र में नहीं आता। ಯಾಕೆಂದ್ರೆ ಅವರು ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ. वो निराकार जब साकार में आता है तो साकार को पोता मिल देने का रसम बनाया हुआ है। ಅದೇ ನಿರಾಕಾರ ಯಾವಾಗ ಸಾಕಾರ್ನಲ್ಲಿ ಬರ್ತಾರೋ ಆಗ ಪೋತ ಮೇಲ್ ಕೊಡುವಂತ ಒಂದು ಪದ್ಧತಿಯನ್ನ ಮಾಡಲಾಗಿದೆ. ये सारी बात साकार को बतानी है, ಈ ಇಡೀ ಎಲ್ಲಾ ಮಾತನ್ನ ಸಾಕಾರನಿಗೆ ಹೇಳ್ಬೇಕು. नहीं तो कैसे पता चलेगा? ಇಲ್ಲಾಂದ್ರೆ ಹೇಗ್ ಗೊತ್ತಾಗುತ್ತೆ? तो बच्चे सच नहीं सुनाते हैं और ही झूठ बोल देते हैं। ಹಾಗಾಗಿ ಮಕ್ಕಳು ಸತ್ಯದ ಮಾತು ಹೇಳೋದಿಲ್ಲ, ಇನ್ನೂ ಸುಳ್ಳು ಹೇಳ್ಬಿಡ್ತಾರೆ. क्या झूठ बोल देंगे तो ब्राह्मणी के अवगुण छुपाए लेते हैं। ಸುಳ್ಳು ಹೇಳ್ಬಿಡ್ತಾರೆ, ಆಗ ಬ್ರಾಹ್ಮಣಿಯ ಅವಗುಣಗಳನ್ನ ಗುಪ್ತ ಮಾಡ್ಬಿಡ್ತಾರೆ, ಮುಚ್ಚಿಟ್ಬಿಡ್ತಾರೆ. बड़े बड़े जो दादाएं हैं ಏನು ದೊಡ್ಡ ದೊಡ್ಡ ದಾದಾಗಳಿದ್ದಾರೆ, उनके अवगुणों को छुपाए देंगे ಅವರ ಅವಗುಣಗಳನ್ನ ಮುಚ್ಚಿಟ್ಬಿಡ್ತಾರೆ. या तो उनसे डरते हैं ಇಲ್ಲಾಂದ್ರೆ ಅವ್ರನ್ನ ಕಂಡ್ರೆ ಭಯ ಬೀಳ್ತಾರೆ. इसलिए छुपाए देते हैं। ಭಯ ಬೀಳೋದ್ರಿಂದನೇ ಬಚ್ಚಿಟ್ಬಿಡ್ತಾರೆ. झूठ बोलते हैं तो फिर सत्यानाश हो जाती है। ಸುಳ್ಳು ಹೇಳ್ಬಿಟ್ರು ಅಂದ್ರೆ ಸತ್ಯನೇ ನಾಶ ಆಗೋಗ್ಬಿಡತ್ತೆ. क्या सत्यानाश हो जाती का मतलब क्या हुआ? ಏನು ಸತ್ಯನಾಶ ಆಗ್ಬಿಡುತ್ತೆ ಅಂದ್ರೆ ಅದರ ಅರ್ಥ ಏನಾಯ್ತು? माना जो सच्चखंड स्थापन होना चाहिए वो सच्चखंड स्थापन नहीं होता। ಏನು ಸತ್ಯಖಂಡ ಸ್ಥಾಪನೆ ಆಗ್ಬೇಕು, ಆ ಸತ್ಯಖಂಡ ಸ್ಥಾಪನೆ ಆಗೋದಿಲ್ಲ. सच्चखंड का नाश हो जाता है ಸತ್ಯಖಂಡದ್ದು ನಾಶ ಆಗ್ಬಿಡುತ್ತೆ, और झूठ खंड की यज्ञ के अंदर स्थापना हो जाती है। ಸುಳ್ಳಿನ ಖಂಡದ್ದು ಯಜ್ಞದಲ್ಲಿ ಸ್ಥಾಪನೆ ಆಗ್ಬಿಡುತ್ತೆ. तो जैसे बेसिक नॉलेज के अंदर सच्चखंड का नाश हो गया, सत्यानाश हो गया, ಹೀಗೆ ಬೇಸಿಕ್ ನಾಲೆಜ್ ನಲ್ಲಿ ಸತ್ಯಖಂಡದ್ದು ನಾಶ ಆಗ್ಬಿಡ್ತು, ಸತ್ಯನೇ ನಾಶ ಆಗ್ಬಿಡ್ತು, और झूठ खंड की स्थापना हो गई। ಮತ್ತು ಸುಳ್ಳಿನ ಖಂಡದ್ದು ಸ್ಥಾಪನೆ ಆಗ್ಬಿಡ್ತು. ऐसे ही फिर अगर एडवांस पार्टी में भी ऐसे ही करते रहेंगे ಸೊ ಅದೇ ರೀತಿ ಇಲ್ಲಿ ಅಡ್ವಾನ್ಸ್ ಪಾರ್ಟಿಯಲ್ಲೂ ಸಹ ಇದೇ ರೀತಿ ಮಾಡ್ತಾ ಬಂದ್ರಿ ಅಂದ್ರೆ बाप को सच नहीं बतावेंगे ತಂದೆಗೆ ಸತ್ಯವನ್ನ ಹೇಳೋದಿಲ್ಲ, तो क्या होगा? ಆಗ ಏನಾಗುತ್ತೆ? झूठ खंड स्थापन हो जाएगा। ಆಗ ಸುಳ್ಳಿನ ಖಂಡ ಸ್ಥಾಪನೆ ಆಗ್ಬಿಡುತ್ತೆ. क्या बल सिखों की बात हल हो जाएगी। ಬಲೆ ಸಿಕ್ಕದ ಜನಗಳ ಒಂದು ಮಾತು ಸಮಾಧಾನ ಸಿಕ್ಬಿಡುತ್ತೆ. सिख कहते हैं ना राज करेगा खालसा। ಸಿಖ್ ಜನಗಳು ಹೇಳ್ತಾರಲ್ವಾ, ರಾಜ್ ಕರೆಗ ಕಾಲ್ಸಾ ಅಂದ್ರೆ ಪವಿತ್ರತೆನೇ ರಾಜ್ಯ ಆಳತ್ತೆ ಅಂತ. बेसिक नॉलेज में भी कन्याओं माताओं के हाथ में राज्य देने के लिए तो बोला, कन्याओं माताओं को आगे बढ़ाने के लिए बोला। ಬೇಸಿಕ್ ನಾಲೆಜ್ ನಲ್ಲೂ ಸಹ ಕನ್ಯೆ ಮಾತೆಯವರಿಗೆ ರಾಜ್ಯಭಾರ ಕೊಡೋದಕ್ಕೆ ಹೇಳಿದ್ರು, ಅಂದ್ರೆ ಕನ್ಯೆ ಮಾತೆಯರನ್ನ ಮುಂದೆ ಇಡೋದಕ್ಕೆ ಹೇಳಿದ್ರು. एडवांस में भी बोला कि कन्याओं माताओं के द्वारा सारा कार्य कराना है। ಅಡ್ವಾನ್ಸ್ ನಲ್ಲೂ ಸಹ ಹೇಳಿದ್ರು, ಕನ್ಯೆ ಮಾತೆಯರ ಮೂಲಕನೇ ಎಲ್ಲಾ ಕಾರ್ಯ ಮಾಡಿಸ್ಬೇಕು ಅಂತ. डायरेक्शन कन्याओं माताओं के द्वारा निकलने चाहिए, भाइयों के द्वारा नहीं। ಡೈರೆಕ್ಷನ್ ಕನ್ಯೆ ಮಾತೆಯರ ಮುಖಾಂತರನೇ ಬರಬೇಕು, ಅಣ್ಣಂದಿರ ಮುಖಾಂತರ ಅಲ್ಲ. पढ़ाई पढ़ाने का एक काम कन्याओं माताओं को करना चाहिए, भाइयों को नहीं करना चाहिए। ಓದನ್ನ ಓದಿಸುವಂತ ಕಾರ್ಯವನ್ನ ಕನ್ಯೆ ಮಾತೆಯರೇ ಮಾಡಬೇಕು, ಅಣ್ಣಂದಿರ ಮೂಲಕ ನಡಿಬಾರ್ದು. लेकिन अगर बच्चे बाप से इसी तरह छुपाते रहे ಒಂದ್ ವೇಳೆ ಮಕ್ಕಳು
ತಂದೆಯಿಂದ ಇದೇ ರೀತಿ ಬಚ್ಚಿಡ್ತಾ ಹೋದ್ರು ಅಂದ್ರೆ तो क्या अंजाम होगा? ಆಗ ಅದರ ಒಂದು ಗುರಿ ಏನಾಗ್ಬಿಡುತ್ತೆ? सचखंड स्थापन होने की बजाय एडवांस में ಸತ್ಯಖಂಡ ಸ್ಥಾಪನೆ ಆಗ್ಬೇಕು, ಅದರ ಬದಲಿಗೆ ಅಡ್ವಾನ್ಸ್ ನಲ್ಲಿ और ही बेसिक नॉलेज के मुकाबले कई गुना झूठ खंड स्थापन हो जाएगा। ಬೇಸಿಕ್ ನಾಲೆಜ್ಗೆ ಹೋಲಿಕೆ ಮಾಡಿದ್ರೆ ಅದಕ್ಕಿಂತ ಕೆಲವು ಭಾಗದಷ್ಟು ಸುಳ್ಳಿನ ಖಂಡ ಇಲ್ಲಿ ಸ್ಥಾಪನೆ ಆಗ್ಬಿಡುತ್ತೆ. बेसिक नॉलेज वाली दीदी दादियां तो अभी इतने ज्यादा सेंटर्स नहीं संभाल रही है। ಬೇಸಿಕ್ ನಾಲೆಜ್ ನಲ್ಲಿರುವಂತ ದೀದಿ ದಾದಿಯರಂತೂ ಇಷ್ಟೊಂದು ಸೆಂಟರ್ಸ್ ಗಳನ್ನ ಸಂಭಾಲನೆ ಮಾಡ್ತಾ ಇಲ್ಲ. क्योंकि अभी सेंटर्स की संख्या ही लाखों की तादाद में नहीं हुई है। ಈಗ ಸೆಂಟರ್ಸಿನ ಸಂಖ್ಯೆನೇ ಇಷ್ಟೊಂದು ಲಕ್ಷಾನುಗಟ್ಲೆ ಸಂಖ್ಯೆಯಲ್ಲಿ ಇನ್ನೂ ಆಗಿಲ್ಲ. वो तो अधूरा ज्ञान था और ಅದರ ಅರ್ಧ ಜ್ಞಾನ ಆಗಿತ್ತು. ये तो एडवांस संपूर्ण ज्ञान है। ಆದ್ರೆ ಇದಂತೂ ಅಡ್ವಾನ್ಸ್ ಸಂಪೂರ್ಣ ಜ್ಞಾನ ಆಗಿದೆ. ये तो दुनिया में बिना एडवर्टाइजमेंट के तीखे रूप में फैलता रहेगा। ಇದು ಪ್ರಪಂಚದಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ದನೆ ತುಂಬಾ ತೀವ್ರಗತಿಯಲ್ಲಿ ಹರಡ್ತಾ ಹೋಗುತ್ತೆ. दिन दुगना रात चौगुना अपने आप फैलेगा। ದಿನದಲ್ಲಿ 2ರಷ್ಟು, ರಾತ್ರಿಯಲ್ಲಿ 4ರಷ್ಟು ತನ್ನಷ್ಟಕ್ಕೆ ತಾನೇ ಹರಡ್ತಾ ಹೋಗುತ್ತೆ. तो यहाँ तो लाखों की तादाद में सेंटर्स हो जाएंगे दुनिया में। ಹಾಗಾಗಿ ಇಲ್ಲಂತೂ ಪ್ರಪಂಚದಲ್ಲಿ ಲಕ್ಷಾನುಗಟ್ಲೆ ಸಂಖ್ಯೆಯಲ್ಲಿ ಸೆಂಟರ್ಸ್ಗಳು ಆಗ್ಬಿಡುತ್ತೆ. लेकिन फायदा क्या होगा जब सच्चाई छुपाई जाएगी तो? ಆದ್ರೆ ಪ್ರಯೋಜನ ಏನ್ ಸಿಗುತ್ತೆ? ಸತ್ಯತೆಯನ್ನೇ ನಾವು ಗುಪ್ತ ಮಾಡ್ಬಿಟ್ವಿ, झूठ खंड स्थापन हो जाएगा। ಆಗ ಸುಳ್ಳಿನ ಖಂಡ ಸ್ಥಾಪನೆ ಆಗ್ಬಿಡುತ್ತೆ. ಓಂ ಶಾಂತಿ. ವಿಸಿಡಿ ನಂಬರ್ 520, ವಿಸಿಡಿ ನಂಬರ್ 520, ಅಂಬಾಲ್ ನಗರ್, ಚೆನ್ನೈ. ಮುರಳಿ ತಾರೀಖ್ 3/5/1967. ವ್ಯಾಖ್ಯಾ ತಾರೀಖ್ 21/9/2006. ಓಂ ಶಾಂತಿ.